ಎಲ್ಲಾ ಮಾಸ್ಟರ್ಸ್ಗೂ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತಿನ ಧ್ಯಾನ ಬಂದು 1 ಗಂಟೆ 20 ನಿಮಿಷ ಇರುತ್ತೆ. ಅದ್ರಲ್ಲಿ ಮೊದಲಿಗೆ 20 ನಿಮಿಷ ಮೆಡಿಟೇಷನ್ ಇರುತ್ತೆ, ಆಮೇಲೆ ಅದ್ರ ಬಗ್ಗೆ ಆಧ್ಯಾತ್ಮಿಕ ಧ್ಯಾನ ಇರುತ್ತೆ. ಸೊ ಎಲ್ಲಾ ಮಾಸ್ಟರ್ಗೂ 1 ಸೆಕೆಂಡ್ ಧ್ಯಾನಕ್ಕೆ ಆಹ್ವಾನಿಸ್ತಿದ್ದೀನಿ. ಆಲ್ ಆಫ್ ಯು ಮಾಸ್ಟರ್ಸ್ ಪ್ಲೀಸ್ ಜಾಯಿನ್ ದ ಮೆಡಿಟೇಷನ್ ಕ್ಲಾಸ್. ಮತ್ತೆ ನಮ್ ಈ ದಿನದ ಗೆಸ್ಟ್ ಆದ ಅಶೋಕ್ ಸರ್ಗೆ ಹಾರ್ಟ್ಲಿ ವೆಲ್ಕಮ್ ಅಂಡ್ ರಂಗನಾಥ್ ಸರ್ ಸಹ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಈಗಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದೀವಿ ಸರ್. ಎಲ್ಲಾ ಗುರುಗಳಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮ ಈಗ 1 ಗಂಟೆ, ಸುಮಾರು 1 ಗಂಟೆ 20 ನಿಮಿಷ. ಇದರಲ್ಲಿ ಮೊದಲನೇದಾಗಿ ನಾವು 40 ನಿಮಿಷ ನಿರಂತರ ಧ್ಯಾನ, 40 ನಿಮಿಷ ಧ್ಯಾನ ಮಾಡಿಕೊಂಡು ಆಮೇಲೆ ತದನಂತರ 30 ನಿಮಿಷ ಕಾಲ ಆಧ್ಯಾತ್ಮಿಕ ಪರಿಕಲ್ಪನೆ ಇರುತ್ತೆ ಸ್ನೇಹಿತರೆ. ಸೊ ನಾವೆಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಈಗ ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಈಗಾಗಲೇ 3 ನಿಮಿಷ ಜಾಸ್ತಿ ಆಗಿದೆ. ಎಲ್ಲರನ್ನೂ ಆರಾಮಾಗಿ ಕೂತ್ಕೊಳ್ಳಿ. ಈಗ ಇಂದಿನ ಕಾರ್ಯಕ್ರಮ ನಮ್ಮ ಧ್ಯಾನ ನಡೆಸಿಕೊಟ್ಟಕ್ಕೆ, ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಆಧ್ಯಾತ್ಮಿಕ ಜ್ಞಾನ ನೀಡೋದಕ್ಕೆ. ಸೊ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಅಶೋಕ್ ಸರ್ ಆಗಮಿಸಿದ್ದಾರೆ. ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ವೆಲ್ಕಮ್ ಟು ಸರ್, ಅಶೋಕ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓವರ್ ಟು ಯು, ಪ್ಲೀಸ್ ಪ್ರೊಸೀಡ್ ಸರ್. ಮುಂದುವರಿಸಬಹುದು ಸರ್. ಮೆಡಿಟೇಷನ್ ನೀವೇ ಮಾಡಿಸ್ತೀರಾ ಅಥವಾ ನಾವು ಮಾಡ್ತೀರಾ? ಮೆಡಿಟೇಷನ್ ಮಾಡಿಸಿ ಸರ್. ಅಂದ್ರೆ ಗೈಡೆನ್ಸ್ ಎಷ್ಟುವರೆಗೆ ಕೊಡ್ತೀರೋ ನೋಡಿ, ಆಮೇಲೆ ಬೇಕಾದ್ರೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ. ನೀವು ಮ್ಯೂಸಿಕ್ ಅಂದ್ಮೇಲೆ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಅಂತ ಅಷ್ಟವರೆಗೂ ಸ್ವಲ್ಪ ಗೈಡೆನ್ಸ್ ಕೊಡ್ಬೋದು. ಸ್ವಲ್ಪ ಗೈಡೆನ್ಸ್ ಕೊಡ್ತೀನಿ ಸರ್, ಆಮೇಲೆ ಮ್ಯೂಸಿಕ್ ಹಾಕ್ಬಿಡಿ. ಮ್ಯೂಸಿಕ್ ಅಂತ ನೀವೇರಿ, ಜಸ್ಟ್ ವಿಲ್ ಸ್ಟಾರ್ಟ್ ದ ಮ್ಯೂಸಿಕ್. ಓಕೆ ಸರ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮ ಕಮಲಗಳಲ್ಲಿ ವಂದಿಸುತ್ತಾ, ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಪಾದ ಪದ್ಮ ಕಮಲಗಳಲ್ಲಿ ವಂದಿಸುತ್ತಾ, ಈ ಜೂಮ್ ಸೆಷನ್ ನಲ್ಲಿ ಅಟೆಂಡ್ ಇರತಕ್ಕಂತ ಹಾಗೂ ಯೂಟ್ಯೂಬ್ ನಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗಳು ನಮಸ್ಕರಿಸುತ್ತಾ, ಈ ಒಂದು ಮಹಾ ಅವತಾರ ಬಾಬಾಜಿಯವರ ಫೌಂಡೇಶನ್ ಬೆಂಗಳೂರು ಇವರು ನಡೆಸುತ್ತಿರುವ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮಾಸ್ಟರ್ಸ್. ಈಗ ಮೊದಲಿಗೆ ನಾವು ಒಂದು 30 ಮಿನಿಟ್ಸ್ ಧ್ಯಾನವನ್ನ ಮಾಡೋಣ. ಧ್ಯಾನದ ನಂತರ ಸ್ವಾಧ್ಯಾಯ ಕಾರ್ಯಕ್ರಮ ಇರುತ್ತೆ ಮಾಸ್ಟರ್ಸ್. ಅಲ್ಲಿವರೆಗೂ ನಾವು ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ತಮ್ಮ ಸುಖಾಸನ ಸ್ಥಿರವಾಗಿರಲಿ. ತಮ್ಮ ಕಾಲನ್ನು ಕ್ರಾಸ್ ಮಾಡ್ಕೊಳ್ಳಿ ಮಾಸ್ಟರ್. ಕೈಗಳನ್ನು ಕ್ರಾಸ್ ಮಾಡ್ಕೊಳ್ಳುತ್ತಾ, ಕನ್ನಡಕ ಇದ್ದರೆ ಪಕ್ಕ ಕೆಡಿ ಮಾಸ್ಟರ್. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮಾಸ್ಟರ್. ಯಾವ ಆಲೋಚನೆ ಬೇಡ, ಆಲೋಚನೆ ರಹಿತವಾಗಿರಿ ಮಾಸ್ಟರ್. ಶ್ವಾಸದ ಮೇಲೆ ಗಮನವಿರಲಿ. ನಾವು ಮಾಡುತ್ತಿರುವ ಧ್ಯಾನ ಆನಾಪಾನಾಸತಿ ಧ್ಯಾನ. ಈ ಧ್ಯಾನಕ್ಕೆ ಸಪ್ತ ಋಷಿಗಳನ್ನ ಆಹ್ವಾನಿಸೋಣ, ಅವತಾರ ಬಾಬಾಜಿಯವರನ್ನ ಆಹ್ವಾನಿಸೋಣ, ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರನ್ನ ಆಹ್ವಾನಿಸೋಣ, ಆದಿಗುರು ಶಂಕರಾಚಾರ್ಯವರನ್ನ ಸ್ಮರಿಸುತ್ತಾ, ಪಂಚಭೂತಗಳಿಗೆ ನಮಿಸುತ್ತಾ, ಪ್ರಕೃತಿ ಮಾತೆಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವಿಸ್ಮಯ ಪ್ರಾಣ ಶಕ್ತಿಯನ್ನ ಆಹ್ವಾನಿಸುತ್ತಾ, ಶ್ವಾಸವೇ ನಮ್ಮ ಗುರು, ಶ್ವಾಸದ ಮೇಲೆ ಗಮನವಿರಲಿ ಮಾಸ್ಟರ್. ಯಾವ ಆಲೋಚನೆ ಬೇಡ ಮಾಸ್ಟರ್ಸ್. ಉಸಿರಿನ ಮೇಲೆ ಗಮನವಿರಲಿ. ಶ್ವಾಸದ ಮೇಲೆ ಗಮನವಿರಲಿ. ಯಾವ ಆಲೋಚನೆ ಬೇಡ. ವಿಸ್ಮಯ ಪ್ರಾಣ ಶಕ್ತಿಯು ನಮ್ಮ ಭ್ರಮರ ರಂಧ್ರದ ಮೂಲಕ ನಮ್ಮ ದೇಹವನ್ನ ಪ್ರವೇಶಿಸಿದ ಮಾಸ್ಟರ್. ನಾವು ಚೈತನ್ಯ ಶಾಲೆಗಳು, ದೈವ ಸ್ವರೂಪಿಗಳು, ಆತ್ಮ ಸ್ವರೂಪಿಗಳು ನಾವೇ ಮಾಸ್ಟರ್ಸ್. ಬ್ರಹ್ಮಾಂಡ ಬೇರೆ ಅಲ್ಲ,
ನಾವು ಬೇರೆ ಅಲ್ಲ. ಬ್ರಹ್ಮಾಂಡವು ಬೇರೆ ಅಲ್ಲ ಮಾಸ್ಟರ್ಸ್, ನಾವು ಬೇರೆ ಅಲ್ಲ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳು ನಮ್ಮ ದೇಹದಲ್ಲಿವೇ ಇವೆ ಮಾಸ್ಟರ್ಸ್. ಅದಕ್ಕೆ ಶ್ವಾಸದ ಮೇಲೆ ಶ್ವಾಸವೇ ನಮ್ಮ ಗುರು. ಯಾವ ಆಲೋಚನೆಯೂ ಬೇಡ. ಶ್ವಾಸದ ಮೇಲೆ ಗಮನವಿರಲಿ. ಶ್ವಾಸದ ಮೇಲೆ ಗಮನ, ಯಾರೂ ಕಣ್ಣು ತೆರೆಯಬಾರದು ಸ್ನೇಹಿತರೆ. ನಾವು ಓಕೆ ಹೇಳುವವರೆಗೂ ಯಾರೂ ಕಣ್ಣು ತೆರೆಯಬಾರದು. ಶ್ವಾಸದ ಮೇಲೆ ಗಮನ, ಉಸಿರಾಟ ಜೊತೆಗೆ ಇರಬೇಕು. ಸಹಜವಾಗಿ ನಡೀತಾ ಇರುವಂತ ಉಸಿರಾಟ, ಉಚ್ಛ್ವಾಸ ನಿಶ್ವಾಸ, ಅದರ ಮೇಲೆ ಗಮನ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಉಸಿರಾಟ ಜೊತೆಗೆ ಇರೋದು. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ಉಸಿರಾಟದ ಮೇಲಕ್ಕೆ ಗಮನ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಣ್ಣು ತೆರೆಯಬಾರದು. ಯಾವ ಮಂತ್ರ ಇಲ್ಲ, ಜಪ ಇಲ್ಲ, ನಾಮ ಸಂಕೀರ್ತನೆ ಇಲ್ಲ, ಏನು ಊಹಿಸ್ಕೋಬಾರದು. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಬಾಯಿಲೋನಿ ಮೌನ, ಮನಸ್ಸುಲೋನಿ ಶೂನ್ಯ, ಅದರ ಹೆಸರೇ ಧ್ಯಾನ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಧ್ಯಾನಂ ಶರಣಂ ಗಚ್ಚಾಮಿ, ಧ್ಯಾನಂ ಶರಣಂ ಗಚ್ಚಾಮಿ, ಅನ್ಯದಾ ಶರಣಂ ನಾಸ್ತಿ. ಧ್ಯಾನ ಮಾತ್ರವೇ ಶರಣು, ಧ್ಯಾನ ಮಾತ್ರವೇ ಶರಣು. ಇನ್ನೇನು ಮಾಡೋದು, ಏನು ಬೇರೆ ಅನ್ಯದಾ ಯಾವುದು ಇಲ್ಲ. ಶ್ವಾಸದ ಮೇಲೆ ಗಮನ ಸ್ನೇಹಿತರೆ. ಈಗ ಮೃದುವಾದ ಸಂಗೀತ ಜೊತೆಗೆ ಸಂಗೀತ ಕೇಳಿಸ್ಕೊಂತ ಶ್ವಾಸದ ಮೇಲೆ ಗಮನ ಇಟ್ಟುಕೊಂಡು ನಮ್ಮ ಧ್ಯಾನವನ್ನು ಮುಂದುವರಿಸೋಣ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ. 35 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ ಸಾಮೂಹಿಕವಾಗಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆಳವಾದ ಧ್ಯಾನಾಭ್ಯಾಸ. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ, ಉಸಿರಾಟದ ಮೇಲೆ ಗಮನ.
ಶ್ವಾಸದ ಮೇಲೆ ಗಮನವಿರಲಿ ಮಾಸ್ಟರ್. ಒಂದು ನಿಮಿಷ ಮಾಸ್ಟರ್. ಧ್ಯಾನದಿಂದ ಹೊರಗೆ ಬನ್ನಿ ಮಾಸ್ಟರ್.
ಮಾಸ್ಟರ್ 10 ಸೆಕೆಂಡ್ಗಳು.
ಲಾಸ್ಟ್ 2 ಮಿನಿಟ್ಸ್ ಸ್ನೇಹಿತರೆ. ಕೊನೆಯದಾಗಿ 2 ನಿಮಿಷ ಕಾಲ ಶ್ವಾಸದ ಮೇಲೆ ಗಮನ, ಎರಡು ಕಣ್ಣು ತೆರೆಯಬೇಕು. ಲಾಸ್ಟ್ 2 ಮಿನಿಟ್ಸ್. ಕೊನೆಯದಾಗಿ 2 ನಿಮಿಷ ಕಾಲ ಶ್ವಾಸದ ಮೇಲೆ ಗಮನ, ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. ಯಾರು ಕಣ್ಣು ತೆರೆಯಬಾರದು. ಫೈನಲ್ 2 ಮಿನಿಟ್ಸ್. ಲಾಸ್ಟ್ 1 ಮಿನಿಟ್. ಕೊನೆಯದಾಗಿ 1 ನಿಮಿಷ ಕಾಲ ನಾವು 30 ಸೆಕೆಂಡ್ಸ್. ಕೊನೆಯದಾಗಿ 30 ಸೆಕೆಂಡ್ ಕಾಲ ಶ್ವಾಸದ ಮೇಲೆ ಗಮನ, ಎಲ್ಲರೂ ಕಣ್ಣು ತೆರೆಯಬಹುದು. ನಿಧಾನವಾಗಿ ದೇಹಕ್ಕೆ ಬರ್ತಾ ಇದೆ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಸ್ನೇಹಿತರೆ. ಲಾಸ್ಟ್ 5 ಸೆಕೆಂಡ್ಸ್. ಕೊನೆಯದಾಗಿ 5 ಸೆಕೆಂಡ್ ಕಾಲ ಐದು, 4, 3, 2, 1, 0. ಸ್ನೇಹಿತರೆ, ಎಲ್ಲರೂ ನಿಧಾನವಾಗಿ ಎರಡೂ ಕೈಗಿಂತ ಎರಡೂ ಕೈಗಳು ಎರಡು ಕಣ್ಣ ಮೇಲೆ ಮುಚ್ಚಿಕೊಂಡು 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. ಸ್ಪರ್ಶ ಮಾಡಿ. 5, 4, 3, 2, 1, 0. ನಿಧಾನವಾಗಿ ಎರಡೇ ಕೈಗಳು ಎರಡು ಕೈಗೆ ನೋಡುತ್ತಾ ನಿಮ್ಮ ಎರಡು ಕೈ ಕಣ್ಣುಗಳು ಬಿಡಬಹುದು. ನಿಧಾನವಾಗಿ ಆರಾಮಾಗಿ ಕಣ್ಣುಗಳು ತೆರೆಯಬಹುದು. ಸ್ನೇಹಿತರೆ, ಎಲ್ಲರೂ ಸಾಮಾನ್ಯ ಸ್ಥಿತಿಗೆ ಬನ್ನಿ. ಈಗ ದೇಹ ಸ್ಥಿತಿಗೆ, ಪರಿಸರ ಸ್ಥಿತಿಗೆ ಬನ್ನಿ. ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ರೈಟ್ ಸ್ನೇಹಿತರೆ, ಇಷ್ಟವರೆಗೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ನಾವು ಎಲ್ಲರೂ ಸಾಮೂಹಿಕವಾಗಿ ಅಭ್ಯಾಸ ಮಾಡಿದೀವಿ. ಇದರಿಂದ ಹೆಚ್ಚು ಶಕ್ತಿ ಪಡೆದ ಸ್ನೇಹಿತರೆ, ಈಗ ನಾವು ಜ್ಞಾನನೂ ಪಡೆಯಬೇಕಾಗತ್ತೆ, ಒಳ್ಳೆಯ ಜ್ಞಾನವನ್ನು ತಿಳ್ಕೋಬೇಕಾಗತ್ತೆ. ಸೊ ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ವಿಶೇಷವಾಗಿ ಪಿರಮಿಡ್ ಧ್ಯಾನ, ಪಿರಮಿಡ್ ಶಕ್ತಿಯಿಂದ, ಪಿರಮಿಡ್ ಧ್ಯಾನದಿಂದ ಪ್ರಯೋಜನಗಳು. ಇಂಥ ಅದ್ಭುತವಾದ ಈ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಜ್ಞಾನವನ್ನು ನೀಡೋದಕ್ಕೆ, ಈ ಜ್ಞಾನ ನಮಗೆ ತಿಳಿಸ್ಕೊಡಕ್ಕೆ ಈಗಾಗಲೇ ನಮ್ಮ ಅಶೋಕ್ ಸರ್ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮ ಪ್ರಾರಂಭಿಸ್ಕೊಂಡು. ವೆಲ್ಕಮ್ ಸರ್. ಓಕೆ ಸರ್. ವೆಲ್ಕಮ್ ಟು ಯು. ಮುಂದುವರಿಸ್ಬೋದು ಸರ್. ಥ್ಯಾಂಕ್ ಯು ಸರ್. ಇದು ಟೈಮಿಂಗು ಹಾಫ್ ಅನ್ ಅವರ್ ಹೇಳ್ಬೇಕಾ? 20 ನಿಮಿಷದಿಂದ 25 ನಿಮಿಷ. ಓಕೆ ಸರ್. ಓಕೆ ಸರಿ ಸರ್. ಎಲ್ಲರಿಗೂ ನಮಸ್ಕಾರ.
ಪ್ರಥಮವಾಗಿ ನಮ್ಮ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದ ಮಕ್ಕಳಿಗೆ ವಂದಿಸುತ್ತಾ ಹಾಗೂ ಸಣ್ಣವಾಲ ಅಮ್ಮನವರಿಗೆ ಪದ್ಮಕಂಬಗಳಿಗೆ ವಂದಿಸುತ್ತಾ ಈ ಜೂಮ್ ಸೆಷನ್ ನಲ್ಲಿ ಇರತಕ್ಕಂತ ಹಾಗೂ ಯೂಟ್ಯೂಬ್ ನಲ್ಲಿ ಎಲ್ಲ ಮಾಸ್ಟರ್ಸ್ಗೂ ನಾನು ನಮಸ್ಕರಿಸುತ್ತಾ ಇದು ಮಹಾವತಾರ ಫೌಂಡೇಶನ್ ಬೆಂಗಳೂರು ನಡೆಸುತ್ತಿರುವ ಈ ಸತ್ಸಂಗ ಮತ್ತು ಧ್ಯಾನ ಮತ್ತು ಸ್ವಾಧ್ಯಾಯ ಕಾರ್ಯಕ್ರಮ. ಈ ಒಂದು ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಒಂದು ಒಂದು ವಿಷಯ ಪವರ್ ಅಂತ. ಸರ್ ನಿಮ್ದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಸಿಗ್ನಲ್ ನೋಡ್ಕೊಳ್ಳಿ. ಎಸ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಓಕೆ ಸರಿ ಸರ್. ಓಕೆ ಮಾಸ್ಟರ್ಸ್, ಇವತ್ತಿನ ನಾನು ತಿಳ್ಕೊಂಡ ವಿಷಯ ಅಂದ್ರೆ ಪಿರಮಿಡ್ ಪವರ್. ನಾವು ಪಿರಮಿಡದಲ್ಲಿ ಧ್ಯಾನವನ್ನ ಮಾಡಿದ್ರೆ ಎಷ್ಟು ಲಾಭ, ಆಮೇಲೆ ಪಿರಮಿಡ್ ಧ್ಯಾನ ಮಾಡಲ್ಲ. ಕಟ್ ಆಗ್ತಾ ಇದೆ ಸರ್, ಕಟ್ ಆಗ್ತಾ ಇದೆ ಸಿಗ್ನಲ್, ಅದು ವಾಯ್ಸ್ ಕಟ್ ಆಗ್ತಾನೆ. ಅರುಣ ಅವ್ರೆ, ಸವಿತಾ ಅವ್ರೆ, ಮಾತಾಡಿ ಸರ್. ಹೇಳಿ ಸರ್. ಅದು ವಾಯ್ಸ್ ಕಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದೆ. ಇಲ್ಲ ನೀವು ಕಂಟಿನ್ಯೂ ಮಾಡಿ ಸರ್, ಸ್ವಲ್ಪ ಕಟ್ ಆಗ್ತಾ ಇತ್ತು, ಮಾಡಿ ನೋಡೋಣ. ನೋಡಿ ಅಂತಂದ್ರೆ ಸ್ವಲ್ಪ ವಾಯ್ಸ್ ನಿಮ್ದು ನೆಟ್ವರ್ಕ್ ಇಶ್ಯೂ ಬರ್ತಿದೆ, ಅದೇ ನಾನು ಹೇಳ್ತಾರೆ, ಕ್ಲಿಯರ್ ಕೇಳಿಸ್ತಿಲ್ಲ. ಪಿರಮಿಡ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಮಾಸ್ಟರ್ಸ್. ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಲಾಭಗಳೇನು? ಪಿರಮಿಡ್ ಅಂದ ತಕ್ಷಣ ನಾವ್ ಏನ್ ಅಂದ್ಕೋತೀವಿ, ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಪಿರಮಿಡ್ ಅನ್ನ ಎಲ್ಲರೂ ಅಂದ್ಕೋತೀವಿ. ಯಾಕಂದ್ರೆ ನಾವು PSS ಮಾಡಿದ್ವಿ, ಜ್ಞಾನಿಗಳಿದ್ದೀವಿ, ಏನ್ ನಿಮ್ಗೆ ಎಲ್ಲರಿಗೂ ಗೊತ್ತು. ಈಗ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಪಿರಮಿಡ್ ಅಂದ್ರೆ ಪಿರಮಿಡ್ ಅಂತಂದ್ರೆ ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಪಿರಮಿಡ್. ಆ ಪಿರಮಿಡ್ ನಲ್ಲಿ ಶ್ರವಣ ಮಡಿಗಿರ್ತಾರೆ, ಆ ಪಿರಮಿಡ್ ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ಲರೂ. ಆದ್ರೆ ಆ ಪಿರಮಿಡ್ ಪವರ್ ಏನು ನಮ್ಮ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ನಮಗೆ ತಂದ್ಕೊಟ್ರು. ಇಲ್ಲ ಸರ್, ಅದು ಕಟ್ ಆಗ್ತಾ ಇದೆ, ಪೂರಾ ಕಟ್ ಆಗ್ತಾ ಇದೆ ಸರ್, ವಯಸ್ಸು ಪೂರ್ತಿ ಕಟ್ ಆಗ್ತಾ ಇದೆ. ಕೇಳಿಸ್ತಾ ಇದೆ, ಬಟ್ ಅದು ವಾಯ್ಸ್ ರನ್ನಿಂಗ್ ಅಲ್ಲಿ ಕಟ್ ಆಗ್ತಾ ಇದೆ. ಯಾಕೋ ಸಿಗ್ನಲ್ ಪ್ರಾಬ್ಲಮ್ ಇರ್ಬೋದು ನನ್ನ ಪ್ರಕಾರ. ಹಲೋ ಅಶೋಕ್ ಸರ್, ಒಂದ್ಸಲ ನೀವು ನೆಟ್ ನ ಆಫ್ ಮಾಡಿ ಮತ್ತೆ ಆನ್ ಮಾಡಿ, ಅವಾಗ ನೆಟ್ವರ್ಕ್ ಸಿಗತ್ತೆ. ರೈಟ್, ಅಷ್ಟೊಂದು ನಾನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ಇವತ್ತಿನ ಅದ್ಭುತವಾದ ಈ ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಪಿರಮಿಡ್ ಮತ್ತೆ ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಧ್ಯಾನ ಅಂದ್ರೆ ಏನು, ಪಿರಮಿಡ್ ಧ್ಯಾನದಿಂದ ವಿಶಿಷ್ಟವಾದ ಪ್ರಯೋಜನಗಳೇನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪಿರಮಿಡ್ ಅಂದ್ರೆ ಈಗಾಗಲೇ ಸಾರಿ ಹೇಳ್ತಾ ಇದ್ರು, ಪಿರಮಿಡ್ ಅಂದ್ರೆ ನಾವೆಲ್ಲ ಕೇಳಿಸ್ಕೊಂಡಿರ್ತೀವಿ. ಆ ಪದ ಎಲ್ಲಿಂದ ಕೇಳಿಸ್ಕೊಂಡಿರ್ತೀವಿ ಅಂದ್ರೆ, ವಿಶಿಷ್ಟವಾಗಿ ಅಂದ್ರೆ ಪ್ರಧಾನವಾಗಿ ಈಜಿಪ್ಟ್ ಅಲ್ಲಿ ಪಿರಮಿಡ್ ಇದೆ. ಆ ಪಿರಮಿಡ್ಸು ಅದ್ರ ಒಳಗಡೆ ಮಮ್ಮಿಗಳನ್ನ ಇಡ್ತಾರೆ, ಶವಗಳನ್ನು. ಸೊ ಒಂಥರ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಭದ್ರ ಮಾಡ್ತಾರೆ, ಒಂಥರ ಅಲ್ಲಿ ಪ್ರಿಸರ್ವ್ ಮಾಡ್ತಾರೆ ಅಂತ ಕೇಳ್ತಾ ಇರ್ತೀವಿ. ಆದ್ರೆ ಅದಕ್ಕೆ ಪಿರಮಿಡ್ ಇದೆಯಾ? ಪಿರಮಿಡ್ ಯಾರು ಕಟ್ಟಿದ್ದಾರೆ? ಆ ಪಿರಮಿಡ್ ಎಷ್ಟು ವರ್ಷಗಳಿಂದ ಇದೆ ಅಲ್ಲಿರೋದು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ನಿಜವಾದ ಪವಾಡ ಅಂಶ ಅದು. ಸ್ನೇಹಿತರೆ, 10,000 ವರ್ಷ ಹಿಂದ್ಗಡೆ ಕಟ್ಟಿರುವಂಥದ್ದು ಇಂಥ ಅದ್ಭುತವಾದ ಪಿರಮಿಡ್ ಕಟ್ಟಡ ಅಲ್ವಾ? ಸೊ 10,000 ವರ್ಷ ಹಿಂದ್ಗಡೆ ಕಟ್ಟಿರೋದು ಈ ಪಿರಮಿಡ್. ಈಗ ಇತ್ತೀಚಿನ ಕಾಲದಲ್ಲಿ ಕಟ್ಟಿರೋದಲ್ಲ ಸ್ನೇಹಿತರೆ. ಆ ಪಿರಮಿಡ್ ನೋಡಿದ್ರೆ
ನಮಗೂ ಸ್ವಲ್ಪ ಅಂದ್ರೆ ಒಂಥರ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಜ್ಞಾನ ತಗೊಂಡಿದ್ರೆ ಅದೊಂದು ನಿಜವಾಗ ಮಿರಾಕಿಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅದು 13 ಎಕರಲ್ಲಿ ಕಟ್ಟಿರೋದು ಪಿರಮಿಡ್. ಇನ್ನೊಂದು ಅದು ಅದು ಎತ್ತರ ಅಂದ್ರೆ ಹೈಟ್ ಎಷ್ಟು, ಅದು ಬೇಸ್ ಎಷ್ಟು ಅಂತ ನೋಡಕ್ ಹೋದ್ರೆ ಅದು ಬೇಸ್ ಅಂದ್ರೆ ಈ ಬೇಸ್ ಅಂದ್ರೆ ಆಧಾರ ಅಂತ ಹೇಳ್ತೀವಲ್ಲ, ಆ ಬೇಸ್ ಕೆಳಗಡೆ ಭೂಮಿ ಮೇಲೆ 760 ಫೀಟ್ ಇದೆ ಸ್ನೇಹಿತರೆ. ಮತ್ತೆ 760 ಫೀಟು ಹೈಟ್ ಎಷ್ಟಿದೆ, 480 ಫೀಟು. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಆಲ್ಮೋಸ್ಟ್ 13 ಎಕರಲ್ಲಿ ಕಟ್ಟಿರುವಂತ ಪಿರಮಿಡ್ ಅದು ಅಲ್ವಾ. ಸೊ ಇಂಥ ಅದ್ಭುತವಾದ ಅತಿ ಅತಿ ದೊಡ್ಡ ಕಟ್ಟಡ ಆ ಆ ಕಾಲದಲ್ಲೇ ಕಟ್ಟಿದ್ದಾರೆ ಅಂದ್ರೆ, ನಿರ್ಮಿಸಿದ್ದಾರೆ ಅಂದ್ರೆ ಅದಕ್ಕೊಂದು ಯಾವುದೋ ಒಂದು ಪರ್ಪಸ್ಸು ಉದ್ದೇಶ ಇರ್ತದಲ್ಲ. ಆ ಉದ್ದೇಶ ಅನ್ನೋದು ಖಂಡಿತವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸರ್ ಈಗ ಬಂದಿದೆಯಾ ಸಿಗ್ನಲ್ ನೋಡ್ಕೊಳ್ಳಿ. ಅಶೋಕ್ ಸರ್ ಒಂದು ನಿಮಿಷ. ನೋಡಿ ಸರ್, ಅನ್ಮ್ಯೂಟ್ ಮಾಡಿ. ಬರ್ತಾ ಇಲ್ಲ. ಕಟ್ ಆಗ್ತಾನೆ ಇದೆ. ಹಾ ಸರ್. ಏನೋ ಪ್ರಾಬ್ಲಮ್ ಇದೆ. ಸರಿ, ನಾನು ಕಂಟಿನ್ಯೂ ಮಾಡ್ತಾ ಇರ್ತೇನೆ. ಸೊ ಒನ್ಸ್ ನಿಮ್ದು ಕರೆಕ್ಟ್ ಆದ್ರೆ ಸಿಗ್ನಲ್ ಸ್ವಲ್ಪ ನೋಡೋಣ. ಸೊ ಇಂಥ ವಿಶಿಷ್ಟವಾದ ಈ ಕಟ್ಟಡ ಈಜಿಪ್ಟ್ ಅಲ್ಲಿ ಇದೆ, ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಅದರಲ್ಲಿ ಏನಿದೆ ಅಷ್ಟು ವಿಶಿಷ್ಟತೆ ಅಂದ್ರೆ ಸ್ನೇಹಿತರೆ, ಆ ಕಾಲದಲ್ಲೇ ಹೇಳ್ಬೇಕಂದ್ರೆ ಆ ಕಟ್ಟಡ ಯಾರು ನಿರ್ಮಿಸಿದಾರೆ ಅಂತ ನಾವು ಸ್ವಲ್ಪ ತಿಳುವಳಿಕೆ ಜ್ಞಾನ ತಗೊಂಡ್ರೆ ಅದು ಇತರ ಗ್ರಹಾಂತರ ವಾಸುಗಳು ಅಂದ್ರೆ ಏಲಿಯನ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಪ್ಲೀಡಿಯನ್ಸ್ ಅಂತ ಹೇಳ್ತೀವಿ. ಪ್ಲೀಡಿಯನ್ಸ್ ಯಾಕೆ ಕಟ್ಟಿದ್ದಾರೆ ಅಲ್ಲಿ ಈಜಿಪ್ಟ್ ಅಲ್ಲಿ ಅಂದ್ರೆ, ಈಜಿಪ್ಟ್ ಅಲ್ಲಿ ಸ್ನೇಹಿತರೆ, ಈಜಿಪ್ಟ್ ಅನ್ನೋದು ಈ ಇಡೀ ಪ್ರಪಂಚಕ್ಕೆ, ಈ ಭೂಭಾಗಕ್ಕೆ, ಈ ಭೂಮಿಗೆ ಮಧ್ಯದಲ್ಲಿರುವಂತದ್ದು. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಭೂಮಧ್ಯ ರೇಖಾ ಅಂತ ಹೇಳ್ತೀವಿ. ಅದ್ರ ಮೇಲೆ ಈ ಕಟ್ಟಡ ಕಟ್ಟಿರೋದು ಸ್ನೇಹಿತರೆ. ಯಾಕೆ ಅಲ್ಲಿ ಕಟ್ಟಬೇಕಾಗಿದೆ, ಏನಕ್ಕೂ ಅಲ್ಲೇ ಕಟ್ಟಿದ್ದಾರೆ ಅಂದ್ರೆ ಸ್ನೇಹಿತರೆ ನೋಡಿ, ಈ ವಿಶ್ವದಲ್ಲಿರುವಂತ ವಿಶ್ವಶಕ್ತಿನೇ ಈ ಭೂಮಿಗೆ ತುಂಬಬೇಕಂದ್ರೆ ಈ ಪಿರಮಿಡ್ ಬೇಕಾಗಿದೆ. ಅಂದ್ರೆ ಈ ಭೂಮಿನೂ ಹೇಳ್ಬೇಕಂದ್ರೆ 2 ಅರ್ಧಗೋಲ ಅಂದ್ರೆ ಒಂದು ಹಾಫ್ ಅಂದ್ರೆ ಈ ಕಡೆ ಹಾಫ್ ಆ ಕಡೆ ಅಂದ್ರೆ 2 ಅರ್ಧಗೋಲಗಳ ಮಧ್ಯದಲ್ಲಿ ಆ ಭೂಮಧ್ಯ ರೇಖಾದ ಮೇಲೆ ಈ ಪಿರಮಿಡ್ ಕಟ್ಟಿದ್ದಾರೆ. ಅಂದ್ರೆ ಏನು ಕಟ್ಟಿದ್ದಾರೆ ಅಂದ್ರೆ ವಿಶ್ವಶಕ್ತಿನ ಹೆಚ್ಚಾಗಿ ಸಂಗ್ರಹಿಸಿಕೊಂಡು ಈ ಭೂಮಿಗೆ ಸರಬರಾಜು ಮಾಡಬೇಕು, ಅದಕ್ಕೆ ಸಪ್ಲೈ ಮಾಡಬೇಕು ಅಂತ ಆ ಉದ್ದೇಶದಲ್ಲಿ ಆ ಕಾಲದಲ್ಲೇ ಹೇಳ್ಬೇಕಂದ್ರೆ ಬೇರೆ ಗ್ರಹದಿಂದ ಅಲಿಯನ್ಸ್ ಅಂತ ಹೇಳ್ತೀವಿ, ಪ್ಲೀಡಿಯನ್ಸ್ ಅಂತ ಹೇಳ್ತೀವಿ, ಬೇರೆ ನಕ್ಷತ್ರ ವಾಸುಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಅವರು ಕಟ್ಟಿರುವಂತ ಕಟ್ಟಡ ಇದು, ಸಾಮಾನ್ಯ ಮಾನವರು ಕಟ್ಟಿರುವಂತ ಅಲ್ಲ. ಯಾಕಂದ್ರೆ ನೋಡಿ, ಸೊ ಆ ಕಾಲದಲ್ಲಿ ಏನ್ ಟೆಕ್ನಾಲಜಿ ಇತ್ತು, ಈ ಕಾಲದಲ್ಲೇ ಹೇಳ್ಬೇಕಂದ್ರೆ ಅಷ್ಟು ಆ ಕಟ್ಟಡ ಸಾಧ್ಯವಾಗಲ್ಲ. ಯಾಕಂದ್ರೆ 480 ಫೀಟ್, 480 ಫೀಟ್. ಅರ್ಥ ಮಾಡ್ತಾರೆ ಅಂದ್ರೆ ಸುಮಾರು 50 ಫ್ಲೋರ್. ಒಂದೊಂದು ಸ್ಟೋನ್ ಎಷ್ಟಿದೆ ಗೊತ್ತಾ, ಒಂದೊಂದು ಕಲ್ಲು ಅಲ್ಲಿ ಅವರು ಉಪಯೋಗಿಸಿರೋದು, ಒಂದೊಂದು ಕಲ್ಲು ಸೈಜು ಅಂದ್ರೆ ತೂಕ 2 ಟನ್ನು, ಒಂದೊಂದು 2 ಟನ್ನು. ಅಷ್ಟು ಹೈಟ್ ಹೋಗ್ಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಏನ್ ಟೆಕ್ನಾಲಜಿ ಇದೆ. ಖಂಡಿತವಾಗಿ ನಾವು ಈಗ ಇತ್ತೀಚಿನ ಕಾಲದಲ್ಲಿ ಸಾಂಕೇತಿಕ ಜ್ಞಾನ ಹೆಚ್ಚಾಗಿದೆ, ಆದ್ರೂ ಆ ಟೆಕ್ನಾಲಜಿ ಇಲ್ಲ ನಮ್ಮ ಹತ್ರ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅವಾಗ್ಲೇ ಅಷ್ಟು ಟೆಕ್ನಾಲಜಿ ಇತ್ತು. ಅದಕ್ಕೋಸ್ಕರ ಹೇಳ್ತೀವಲ್ಲ, ನಮ್ಮಿಂದ ಹಿಂದೆ ಇರುವಂತ ಎಲ್ಲಾ ಜನರೇಷನ್ಸು ಒಂದು ಹೇಳ್ಬೇಕಂದ್ರೆ ಸಾವಿರಾರು ವರ್ಷ ಹಿಂದ್ಗಡೆ ಇರುವಂತ ಆ ಟೆಕ್ನಾಲಜಿ ಈಗಿಲ್ಲ ಸ್ನೇಹಿತರೆ. ಆ ಟೆಕ್ನಾಲಜಿ ಇಲ್ಲ. ಈ ಟೆಕ್ನಾಲಜಿ ಈಗ ನಾವು ಅನುಭವಿಸ್ತಾ ಇರೋದು ಅದಕ್ಕಿಂತ ಕಡಿಮೆನೆ ಅಂತ ಹೇಳ್ಬೋದು. ಆ ತರ ಸ್ನೇಹಿತರೆ ಈ ಪಿರಮಿಡ್ ಅಂದ್ರೆ, ಆ ಪಿರಮಿಡ್ ಬಗ್ಗೆ ನಾವು ಕೇಳಿದೀವಿ ಅಲ್ವಾ. ಸೊ ಆ ಪಿರಮಿಡ್ ಒಳಗಡೆ ಈಗ ಈಜಿಪ್ಟ್ ಪರವಾಗಿ ನೋಡಿದ್ರೆ, ಈಗ ಇತ್ತೀಚಿನ ಕಾಲದಲ್ಲಿ ಈ ಮಂಬಿಗಳನ್ನು ಭದ್ರ ಇಟ್ಕೊಂತಾರೆ. ಅಂದ್ರೆ ಯಾವುದೋ ಒಂದು ದೊಡ್ಡ ರಾಜ ಮತ್ತೆ ರಾಜ ರಾಣಿ ಇವರಿಬ್ರು ಯಾವುದೇ ದೇಹಗಳು ಅವರು ವಿರಮಣ ಮಾಡಿದ್ರೆ ತಗೊಂಡೋಗಿ ಅಲ್ಲಿ ಹೊರಗಡೆ ಇಡ್ತಾ ಇದ್ರು ಅಂತ, ಇದಕ್ಕೆ ಮಾತ್ರ ಸಂಕೇತ ಸೂಚಕ ಅಂತ ಅನ್ಕೊಂಡಿದ್ವಿ. ಅದು ಇಲ್ಲ ಸ್ನೇಹಿತರೆ, ಅದು ಸತ್ಯವಲ್ಲ. ಈ ಪಿರಮಿಡ್ಸ್ ಕಟ್ಟಿರೋದೇ ಆಧ್ಯಾತ್ಮಿಕದಕ್ಕೋಸ್ಕರ ಅಂತ ಆಮೇಲೆ ಹೆಚ್ಚು ಪ್ರೂವ್ ಆಗಿದೆ. ಹೇಳ್ಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ಎಷ್ಟೋ ಸೈಂಟಿಸ್ಟ್ಗಳು ಅವ್ರು ರಿಸರ್ಚ್ ಮಾಡಿ ಕಂಡಿರೋದು ತುಂಬಾ ಇದೆ ಅಲ್ವಾ. ಅದರಲ್ಲಿ ಪ್ರಧಾನವಾಗಿ ಹೇಳ್ಕೋಬೇಕಂದ್ರೆ ಒಂದು ಪಾಲ್ ಬ್ರಂಟನ್ ಅಂತ ಒಂದು, ಸೊ ಅವರು ಅಮೆರಿಕಾದಿಂದ ಬರ್ತಾನೆ. ಸೊ ಅವರೊಂದು ಒಳ್ಳೆ ಜರ್ನಲಿಸ್ಟು, ಸೈಂಟಿಸ್ಟ್ ಎಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಜಿಪ್ಟ್ ಒಳಗಡೆ ಪರ್ಮಿಷನ್ ತಗೊಂಡೋಗಿ ಒಳಗಡೆನೆ ಒಂದು ಇಡೀ ರಾತ್ರಿ ಎಲ್ಲ ಅಲ್ಲೇ ಇರ್ತಾನೆ. ಅಲ್ಲಿ ರಾತ್ರಿ ಎಲ್ಲ ಇತ್ತು ಏನ್ ಮಾಡ್ತಾನಂದ್ರೆ ಅಲ್ಲೇ ಮಲಗಿ ಅಲ್ಲೇ ಧ್ಯಾನ ಮಾಡಿ, ಒಳ್ಳೆ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಅವ್ರಿಗೆ ಅದ್ಭುತವಾದ ಅನುಭವಗಳು. ಏನ್ ಅನುಭವಗಳು ಅಂದ್ರೆ, ಈ ಹೇಳ್ಬೇಕಂದ್ರೆ ಈ ದೇಹದಿಂದ
ಆಚೆ ಕಡೆ ಹೋಗೋದು ಅಂದ್ರೆ ಈ ಸೂಕ್ಷ್ಮ ಶರೀರ ಯಾನ ಅಂತ ಹೇಳ್ಬೋದು ಸ್ನೇಹಿತರೆ. ಔಟರ್ ಬಾಡಿ ಎಕ್ಸ್ಪೀರಿಯನ್ಸಸ್, ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅವ್ರು ತಗೊಂತಾರೆ, ಪಡಿತಾರೆ. ಅಲ್ಲಿರುವಂಥ ಶಕ್ತಿ ಮತ್ತೆ ಅಲ್ಲಿ ಎಲ್ಲ ಮಾಸ್ಟರ್ಸ್ ಅಂದ್ರೆ ಎಲ್ಲ ಮಾಸ್ಟರ್ಸ್ ಜೊತೆಗೆ ಕಮ್ಯುನಿಕೇಶನ್ ಮಾಡೋದು, ಇತರ ಲೋಕ ಮಾಸ್ಟರ್ ಜೊತೆ ಕಮ್ಯುನಿಕೇಶನ್ ಮಾಡೋದು ಎಲ್ಲ ಮಾಡ್ತಾರೆ. ಅವಾಗ ಅವರು ಪೂರ್ತಿ ಅವರು ಒಂದು ಬುಕ್ ಬರೀತಾರೆ. ಸೊ ಅಂದ್ರೆ ಸೀಕ್ರೆಟ್ಸ್ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರೀತಾರೆ. ಆ ಬುಕ್ಕಲ್ಲಿ ಎಲ್ಲ ಮಾಹಿತಿ ಪೂರ್ತಿ ಅವರು ಆ ರಾತ್ರಿ ಏನೇನು ಅವರು ಅನುಭವಿಸಿದಾರೋ ಆ ಅದ್ಭುತವಾದ ಅನುಭವಗಳೆಲ್ಲ ಬರೀತಾರೆ ಸ್ನೇಹಿತರೆ. ಇಂಥ ಅದ್ಭುತವಾದ ಕಟ್ಟಡ ಪಿರಮಿಡ್ ಸ್ನೇಹಿತರೆ. ಈಗ ಮತ್ತೆ ಪಿರಮಿಡ್ ಅಂದ್ರೆ ಏನು? ಪಿರಮಿಡ್ ಅಂದ್ರೆ ಪೈರಾ ಪ್ಲಸ್ ಮಿಡ್. ಪೈರಾ ಪ್ಲಸ್ ಮಿಡ್ ಈ ಪದ 2 ಪದಗಳಿದೆ. ಪೈರಾ ಅಂದ್ರೆ ಏನು? ಅಂದ್ರೆ ಅಗ್ನಿ, ಫೈರ್. ಮಿಡ್ ಅಂದ್ರೆ ಏನು? ಮಧ್ಯದಲ್ಲಿ. ಸ್ನೇಹಿತರೆ, ಈ ಕಟ್ಟಡದಲ್ಲಿ ಮಧ್ಯದಲ್ಲಿ ಏನಿರ್ತದೆ ಅಂದ್ರೆ ಖಂಡಿತವಾಗಿ ಮಧ್ಯದಲ್ಲಿರೋದೇ ಈ ಶಕ್ತಿ. ಏನ್ ಶಕ್ತಿ? ಅಗ್ನಿ ಅಂದ್ರೆ ಕಾಸ್ಮಿಕ್ ಎನರ್ಜಿ, ಅಂದ್ರೆ ವಿಶ್ವಶಕ್ತಿ. ಈ ಪಿರಮಿಡ್ ಅಂತ ಈ ಪಿರಮಿಡ್ ಅಂತ ಈ ಜಾಮೆಟ್ರಿ ಏನಿದೆಯೋ, ಈ ಕಟ್ಟಡ ಏನಿದೆಯೋ, ಈ ಹೇಳ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಕಟ್ಟಡಕ್ಕೆ, ಈ ಕಟ್ಟಡದ ವಿಶಿಷ್ಟತೆ ಏನಪ್ಪ ಅಂದ್ರೆ ಇದೊಂದು ಅದ್ಭುತವಾದ ಶ್ರೇಷ್ಠವಾದ ಕಟ್ಟಡ. ಯಾಕಂದ್ರೆ ಇದ್ರ ಒಳಗಡೆ ಹೆಚ್ಚು ಈ ವಿಶ್ವಶಕ್ತಿ ಅಂದ್ರೆ ನಮ್ಮ ಯೂನಿವರ್ಸಲ್ ಎನರ್ಜಿ ಏನಿದೋ, ವಿಶ್ವಶಕ್ತಿ ಏನಿದೋ ಅದು ಹೆಚ್ಚಾಗಿ ಸಂಗ್ರಹಿಸ್ಕೊಂತದೆ. ಯಾವಾಗಲೂ ಹೆಚ್ಚು ಸಂಗ್ರಹಿಸ್ಕೊಂಡು ವಿಶ್ವಶಕ್ತಿ ಅದ್ರ ಒಳಗಡೆನೆ, ಅರ್ಥ ಮಾಡ್ಕೊಂಡು. ಮತ್ತೆ ಬೇರೆ ಕಟ್ಟಡಗಳು ಇದೆಯಲ್ಲ, ಅದ್ರ ಒಳಗಡೆ ಸಂಗ್ರಹಿಸ್ಕೊಂತ ಅಂದ್ರೆ ಅದ್ರ ಒಳಗಡೆನೂ ಇರುತ್ತೆ. ಬಟ್ ಆದ್ರೆ ಪಿರಮಿಡ್ ಒಳಗಡೆ ಇರುವಂತ ಶಕ್ತಿ ಎಲ್ಲಿ ಇರಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಮೂಗಿನೂ ಸಹ, ಇದು ಮೂಗಿನೂ ಹೆಂಗಿದೆ? ಇದು ಒಂದು ಪಿರಮಿಡ್ ಶೇಪ್. ಅದೇ ಇಲ್ಲಿ ಪಿರಮಿಡ್ ಕೊನೆ ಭಾಗ ಅಂತಂದ್ರೆ ಇದು ಅಪೆಕ್ಸ್ ಅಂತ ಹೇಳ್ತೀವಿ. ಈ ಕಡೆ ನೋಡಿದ್ರೆ ಒಂಥರ ಪಿರಮಿಡ್ ಶೇಪ್ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಟೆಂಪಲ್ಸ್ ನೋಡಿ, ಅಂದ್ರೆ ನಮ್ಮ ಗರ್ಭಗುಡಿ, ಈ ದೇವಾಲಯ ಎಲ್ಲ ನೋಡ್ತಾ ಇದ್ರೆ, ಈ ಟೆಂಪಲ್ಸ್ ಎಲ್ಲ ನೋಡಿದ್ರೆ ಖಂಡಿತವಾಗಿ ಅದು ಗರ್ಭಗುಡಿನೂ ಸಹ ಏನಿದೆ ಅಂದ್ರೆ ಒಂಥರ ಪಿರಮಿಡ್ ಶೇಪೇ ಇರ್ತದೆ ನೋಡ್ಕೊಳ್ಬೇಕಾದ್ರೆ. ಅಂದ್ರೆ ಯಾಕೆ ಈ ಪರ್ಟಿಕ್ಯುಲರ್ ಈ ರೂಪ ಅಂದ್ರೆ ಈ ಸ್ಟ್ರಕ್ಚರ್ಗೆ, ಈ ನಿರ್ಮಾಣಕ್ಕೆ, ಸೊ ಅದಕ್ಕೆ ಅಷ್ಟು ವಿಶಿಷ್ಟತೆ ಯಾಕೆ ಬಂದಿದೆ ಅಂದ್ರೆ ಒಂದೇ ನಾವು ಒಂದು ವಿಶೇಷವಾಗಿ ನಾವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಅದು ನೋಟ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಇದು, ಗಮನಿಕ. ಏನಂದ್ರೆ ಈ ಪಿರಮಿಡ್ ಹೇಗಿರ್ತದೆ ನೋಡ್ಕೊಳ್ಳಿ. ಒಂದು ಪಿರಮಿಡ್ ನಿಮ್ಗೆ ಚಿಕ್ಕ ಪಿರಮಿಡ್ ತೋರಿಸ್ತೀನಿ ನೋಡಿ. ಚಿಕ್ಕ ಪಿರಮಿಡ್ ಅಲ್ವಾ? ಈ ಪಿರಮಿಡ್ ಅನ್ನೋದು ಇದು ಬೇಸ್ ಸ್ನೇಹಿತರೆ. ಇದು ಬಂದು ಅಂದ್ರೆ ವಾಲ್ ಅಂದ್ರೆ ಸ್ಲೋಪ್ ಅಂತ ಹೇಳ್ತೀವಿ, ಸ್ಲೋಪ್. ಓಕೆ, ಇದು ಬೇಸ್, ಆಧಾರ ಇದು. ಸೊ ಇದು ಆಧಾರ, ಇದು ಮತ್ತೆ ಸ್ಲೋಪ್. ಈ ಸ್ಲೋಪ್ ಇದೆಲ್ಲ, ಈ ಬೇಸಿಂದ ಸ್ಲೋಪ್ಗೆ ಅದು ಒಂದು ಕೋನ. ಆ ಕೋನ ಎಷ್ಟಂದ್ರೆ 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ ಅಷ್ಟಿರ್ಬೇಕು. ಅಷ್ಟಿದ್ರೇನೆ ಈ ಪಿರಮಿಡ್ ಶಕ್ತಿ. ಇಲ್ಲ ಅಂದ್ರೆ ಬೇರೆ ಕಟ್ಟಡಕ್ಕೂ ಈ ಕಟ್ಟಡಕ್ಕೂ ಏನು ತೇಡ ಇಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಪಿರಮಿಡ್ ಅಲ್ಲಿ ಹೆಚ್ಚು ವಿಶ್ವಶಕ್ತಿ ಯಾಕೆ ಸಂಗ್ರಹಿಸ್ಕೊಂತದೆ ಅಂದ್ರೆ ಅದು ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಕೋನ ಏನಿದು, ಈ ಪಿರಮಿಡ್ ಕೋನ, ಅದೇ ನಾವು ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಪ್ರಧಾನವಾಗಿ ನಮ್ಮ ಈಜಿಪ್ಟ್ ಪಿರಮಿಡ್ ಎಷ್ಟಿದೆಯೋ ಅದೇ ತರ ನಾವೆಲ್ಲ ಪಿರಮಿಡ್ಸ್ ಮಾಡಿದ್ವಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಇದೊಂದು ಚಿಕ್ಕದ ಪಿರಮಿಡ್, 4 ಇಂಚ್ ಪಿರಮಿಡ್, ಅರ್ಥ ಆಯ್ತಾ? ಸೊ ಇದೇ ಈಜಿಪ್ಟ್ ಪಿರಮಿಡ್ ಅಲ್ಲಿ ಇದು ಎಷ್ಟಿರ್ತದೆ ಗೊತ್ತಾ? 760 ಫೀಟ್ ಅಷ್ಟೇ. ಈ ಹೈಟ್ ಅಂದ್ರೆ ಈ ಬೇಸ್, ಇದು ಬೇಸ್ ಅಂತ ಹೇಳ್ತೀವಿ. ಬೇಸಿಂದ ಈ ಕೊನೆ ಭಾಗದಕ್ಕೆ ಎಷ್ಟು ಹೈಟ್ ಗೊತ್ತಾ? 480 ಫೀಟ್. ಈಜಿಪ್ಟ್ ಪಿರಮಿಡ್, ಗೀಜಾ ಪಿರಮಿಡ್ ಅನ್ನೋದು ನಮ್ಮ ಇಡೀ ಪ್ರಪಂಚದಲ್ಲಿ 7 ವಿಂತಗಳಲ್ಲಿ ಒಂದು ವಿಂತ. ಅದು ಒನ್ ಆಫ್ ದಿ 7 ವಂಡರ್ಸ್ ಆಫ್ ದ ವರ್ಲ್ಡ್. ಅರ್ಥ ಮಾಡ್ಕೊಳ್ಳಿ, ಯಾವುದು? ಈಜಿಪ್ಟ್ ಪಿರಮಿಡ್ ಸ್ನೇಹಿತರೆ. ಸೊ ಇದರ ಪೈರಾ ಪ್ಲಸ್ ಮಿಡ್ ಅಂತ ಹೇಳಿದ್ದೀನಿ. ಪೈರಾ ಪ್ಲಸ್ ಮಿಡ್ ಅಂದ್ರೆ ಮಧ್ಯದಲ್ಲಿ ಹೆಚ್ಚು ಅಗ್ನಿ ಅಂಶ ಇರ್ತದೆ, ಹೆಚ್ಚು ಅಗ್ನಿ ಇರ್ತದೆ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಸೊ ಹೇಳ್ಬೇಕಂದ್ರೆ ನಮ್ಮ PSSM ನೋಡಿ, ನಮ್ಮ ಸಂಸ್ಥಾ ಹೆಸರಲ್ಲೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಇರ್ತದೆ. ಅಂದ್ರೆ ಈ ಪಿರಮಿಡ್ ಅಂತ ಪದನು ಗುರುಗಳು ಸೇರಿಸಿದ್ದಾರೆ. ಹೇಳ್ಬೇಕಂದ್ರೆ ಗುರುಗಳು ಈ ಪ್ರಯೋಗ ಎಲ್ಲ ಮಾಡಿದ್ದು ಎಲ್ಲ ಅಂದ್ರೆ ಒಂದು 1990 ಆ ಪ್ರಾಂತದಲ್ಲಿ, ಆ ವರ್ಷದಲ್ಲಿ 1990 1991 ಆ ವರ್ಷದಲ್ಲಿ ಎಲ್ಲ ಪ್ರಯೋಗ ಮಾಡಿ ಮೊದಲನೇ ಪಿರಮಿಡ್ ಈ ಭೂಮಿ ಮೇಲೆ ಕಟ್ಟಿದ್ದಾರೆ. ಎಲ್ಲಿ? ಕರ್ನೂಲ್ ಅಂತ ಪ್ರಾಂತದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕರ್ನೂಲಲ್ಲಿ ಮೊಟ್ಟ ಮೊದಲನೇ ಪಿರಮಿಡ್ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ನಾಮಕರಣ ಮಾಡಿ ಅದರಿಂದ ಶುರು ಮಾಡಿದೆ ಸ್ನೇಹಿತರೆ. ಅಲ್ಲಿ ಅದ್ಭುತವಾದ ಎಷ್ಟೋ ಪ್ರಯೋಗಗಳು ಮಾಡಿದ್ದಾರೆ. ಎಷ್ಟೋ ಪ್ರಯೋಗಗಳು ಸಕ್ಸಸ್ ಆಗಿ ಆದ್ಮೇಲೆ ಏನ್ ಮಾಡಿದೆ ಅಂದ್ರೆ ಧ್ಯಾನಕ್ಕೆ ಪಿರಮಿಡ್ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ PSSM ಅಲ್ಲಿ ಪ್ರಧಾನ 5 ಅದೇ ಮೂಲಭೂತಗಳಿದೆ ಸ್ನೇಹಿತರೆ. ಹೇಳ್ಬೇಕಂದ್ರೆ ಫೌಂಡೇಶನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು.
ಮೊದಲನೇದು ಧ್ಯಾನ, ಎರಡನೇದು ಸ್ವಾಧ್ಯಾಯ, ಮೂರನೇದು ಸತ್ಸಂಗ, ನಾಲ್ಕನೇದು ಶಾಕಾಹಾರ, ಐದನೇದು ಪಿರಮಿಡ್ 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 ಪವರ್ ಪಿರಮಿಡ್ ಧ್ಯಾನ ಅಂತ. ಪಿರಮಿಡ್ ಧ್ಯಾನ ಹೇಳ್ಬೇಕಂದ್ರೆ ಪಿರಮಿಡ್ನು ಧ್ಯಾನಕ್ಕೆ ಬಳಸ್ಕೋಬೇಕು ಅಂತ ಈ 5 ಪ್ರಿನ್ಸಿಪಲ್ಸ್, 5 ಸೂತ್ರಗಳು ಕೊಟ್ಟಿದೆ ಸ್ನೇಹಿತರೆ. ಅಂದ್ರೆ PSSMಗೆ ಈ 5 ಅನ್ನೋದು ಫೌಂಡೇಶನಲ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ತರ ಗುರುಗಳು ಏನ್ ಮಾಡಿದ್ರು, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಸಾಧಿಸಬೇಕು ಅಂತ 3 ಸಂಕಲ್ಪಗಳು ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ ಪಿರಮಿಡ್ ಅಷ್ಟು ವಿಶಿಷ್ಟತೆ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಹೇಳಿದಲ್ಲ, ಈ ಪಿರಮಿಡ್ ಕೋನ ಸೊ ಬಹಳ ಇಂಪಾರ್ಟೆಂಟು. ಆ ಕೋನ ಇದ್ರೇನೆ ಅದಕ್ಕೂ ಆ ಪಿರಮಿಡ್ ಅಲ್ಲಿ ಪವರ್ ಬರೋದು ಸ್ನೇಹಿತರೆ. ಮತ್ತೆ ಈ ಪಿರಮಿಡ್ ಸೊ ಹೇಳ್ಬೇಕಂದ್ರೆ ಈ ತರ ಒಳ್ಳೆ ಅಂದ್ರೆ ಅಷ್ಟು ವಿಶ್ವಶಕ್ತಿ, ಹೆಚ್ಚು ವಿಶ್ವಶಕ್ತಿ ಒಳಗಡೆ. ಇದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರತಿಯೊಬ್ಬರು ಧ್ಯಾನಕ್ಕೆ ಪಿರಮಿಡ್ ಬಳಸ್ಕೊಳ್ಳಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅವಾಗ ಏನಾಗುತ್ತೆ, ನಾವು ಧ್ಯಾನ ಆಚೆ ಕಡೆ ಮಾಡೋದಕ್ಕೂ ಪಿರಮಿಡ್ ಒಳಗಡೆ ಮಾಡೋದಕ್ಕೂ ಸೊ 3ರಷ್ಟು ಹೆಚ್ಚು ಶಕ್ತಿ, ವಿಶ್ವಶಕ್ತಿ ಪಿರಮಿಡ್ ಒಳಗಡೆ ಸಿಗುತ್ತೆ ಸ್ನೇಹಿತರೆ. ಮೂರಷ್ಟು ಎಷ್ಟು ಅಂದ್ರೆ 3 ಟೈಮ್ಸ್ ಮೋರ್. ಈಗ ಆಚೆ ಕಡೆ ಸಿಗುವಂತ ಶಕ್ತಿಗೆ ಪಿರಮಿಡ್ ಒಳಗಡೆ ಸಿಗುವ ಶಕ್ತಿಗೆ ಸೊ 3 ಟೈಮ್ಸ್ ಮೋರ್ ಹೆಚ್ಚಿರುತ್ತೆ ಇಲ್ಲಿ ಅಲ್ವಾ. ಅವಾಗ ವೇಗವಂತವಾಗಿ ನಮ್ಮ ಧ್ಯಾನ ಸ್ಥಿತಿ, ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತೀವಿ ನಾವು ಅಲ್ವಾ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಸ್ನೇಹಿತರೆ, ಖಂಡಿತವಾಗಿ ಈ ಪಿರಮಿಡ್ನು ಹೆಚ್ಚಾಗಿ ಬಳಸ್ಕೋಬೇಕಾಗತ್ತೆ. ಪಿರಮಿಡ್ ಧ್ಯಾನ ಯಾವಾಗ್ಲೂ ಮಾಡ್ತಾ ಇರಬೇಕು. ಓಕೆ, ಪಿರಮಿಡ್ಗೆ ಇಷ್ಟು ಪವರ್ ಇದೆ. ಸೊ ಬೇರೆ ಕಟ್ಟಡಗಳೆಲ್ಲ ಇದೆ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ, ಅದು ಹೋಲ್ಸ್ಕೊಂಡಿದ್ರೆ ಏನಾಗ್ತದೆ, ಇದು ಅದ್ಭುತವಾದ ಶಕ್ತಿವಂತವಾದ ಕಟ್ಟಡ ಸ್ನೇಹಿತರೆ ಹೇಳ್ಬೇಕಾದ್ರೆ. ಮತ್ತೆ ಇನ್ನೊಂದೇನಂದ್ರೆ ಪಿರಮಿಡ್ ಒಳಗಡೆ ಸ್ನೇಹಿತರೆ, ಪಿರಮಿಡ್ ಒಳಗಡೆ ನಿಮ್ಗೆ ನೆಗೆಟಿವ್ ಅಯಾನ್ಸ್ ಸಿಗತ್ತೆ, ಋಣಾತ್ಮಕ ಅಯಾನ್ಸ್ ಅಂತ ಸಿಗತ್ತೆ ಸ್ನೇಹಿತರೆ. ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅಯಾನ್ಸ್ ಅಂತ ಎರಡು ವಿಧಗಳಿದೆ. ಪಾಸಿಟಿವ್ ಅಯಾನ್ಸ್ ಅಂದ್ರೆ ಏನು, ಧನಾತ್ಮಕ ಅಯಾನ್ಸ್ ಅಂದ್ರೆ ಏನು, ಎಲ್ಲಿರುತ್ತೆ ನೋಡಿ. ಯಾವುದೇ ಸಿಟಿ ಏರಿಯಾದಲ್ಲಿ ಹೋದ್ರೆ, ಬಿಸಿ ಟ್ರಾಫಿಕ್ ಜಂಕ್ಷನ್ಸ್ ಇದೆಲ್ಲ ನಾವು ಓಡಾಡ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಹೆಂಗ್ ಅನಿಸ್ತದೆ ನಮ್ಗೆ, ಮನೋಸ್ಥಿತಿ ಹೆಂಗಿರ್ತದೆ ಅಂದ್ರೆ, ನಮ್ಮ ಮನಸ್ಥಿತಿ ಒಂಥರ ಹೆಚ್ಚು ಒಂದು ಡಿಸ್ಟರ್ಬೆನ್ಸು, ಹೇಳ್ಬೇಕಂದ್ರೆ ಒಂಥರ ಒತ್ತಡಿ ಹೆಚ್ಚಾಗಿರುತ್ತೆ. ಅಲ್ಲಿಂದ ನಾವು ಎಷ್ಟು ಬೇಗ ಅಷ್ಟು ಬೇಗ ಅಲ್ಲಿಂದ ಹೋಗ್ಬೇಕು ವಾಪಸ್ ಅಂತ ನಾವು ಅನ್ಕೊತಾ ಇರ್ತೀವಿ ಅಲ್ವಾ. ಅಷ್ಟು ಒತ್ತಡ ಇರ್ತದೆ. ಯಾಕೆ ಆ ಥರ ಇರ್ತದೆ ಅಂದ್ರೆ, ಆ ಬಿಸಿ ಜಂಕ್ಷನ್ಸ್ ಅಲ್ಲಿ, ಆ ಏರಿಯಾ ಅಂದ್ರೆ ಸಿಟಿ ಒಳಗಡೆ ಈ ಧನಾತ್ಮಕ ಅಯಾನ್ಸ್ ಹೆಚ್ಚಿರುತ್ತೆ, ಪಾಸಿಟಿವ್ ಅಯಾನ್ಸ್ ಹೆಚ್ಚಿರುತ್ತೆ. ಮತ್ತೆ ಪಾಸಿಟಿವ್ ಅಯಾನ್ಸು ಹೆಚ್ಚು ಅಲ್ಲಿರುತ್ತೆ, ಕಡಿಮೆ ಅಂದ್ರೆ ನೆಗೆಟಿವ್ ಅಯಾನ್ಸ್ ಎಲ್ಲಿರುತ್ತೆ ಅಂದ್ರೆ, ನೆಗೆಟಿವ್ ಅಯಾನ್ಸು ಪ್ರಾಥಮಿಕವಾಗಿ ಯಾವುದೇ ಒಂದು ಗಾರ್ಡನ್ಗೆ ಹೋಗಿ, ಓಕೆ, ಒಂದು ಗಾರ್ಡನ್ ಅಂದ್ರೆ ಸಸ್ಯಗಳು, ಹೇಳ್ಬೇಕಂದ್ರೆ ಈ ಫಾರೆಸ್ಟು, ಸೊ ಇಂಥ ಪ್ರದೇಶದಲ್ಲಿ ಏನಾಗುತ್ತೆ ಗೊತ್ತಾ, ಹೆಚ್ಚು ನೆಗೆಟಿವ್ ಅನ್ಸುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಅಲ್ಲಿ ಕೂತ್ಕೊಳ್ಳುವಾಗ, ಧ್ಯಾನ ಮಾಡುವಾಗ, ಇಲ್ಲ ಧ್ಯಾನ ಮಾಡಿಲ್ಲ ಅಂದ್ರೂ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ರು ಹೆಚ್ಚು ನಿಮ್ಗೆ ಒಂಥರ ಶಾಂತಿ, ಮನಃಶಾಂತಿ, ಹೇಳ್ಬೇಕಂದ್ರೆ ಆಹ್ಲಾದಕರವಾಗಿ ವಾತಾವರಣ ನಿಮ್ಗೆ ತುಂಬಾ ಲೈಕ್ ಆಗತ್ತೆ. ತುಂಬಾ ಎನರ್ಜೆಟಿಕ್ ಫೀಲಿಂಗ್, ಒಂಥರ ರೆಜುವನೇಷನ್ ಅಂತ ಹೇಳ್ತೀವಿ ನಾವು, ರೆಜುವನೇಷನ್ ಆ ತರ ಅನಿಸ್ತಾ ಇತ್ತು ನಮ್ಗೆ ಅಲ್ವಾ. ಅದೇ ತರ ಸ್ನೇಹಿತರೆ, ನೀವು ಯಾವಾಗ ಪಿರಮಿಡ್ ಒಳಗಡೆ ಕೂತ್ಕೊಂಡಿರ್ತೇವೋ, ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರು, ಧ್ಯಾನ ಮಾಡಿಲ್ಲ ಅಂದ್ರೂ ನಿಮ್ಗೆ ಆ ಫೀಲಿಂಗ್ ಖಂಡಿತವಾಗಿ ಬರುತ್ತೆ. ಯಾಕಂದ್ರೆ ಪಿರಮಿಡ್ ಒಳಗಡೆನೂ ಹೆಚ್ಚು ನೆಗೆಟಿವ್ ಅಯಾನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ನೆಗೆಟಿವ್ ಅಯಾನ್ಸ್ ಇರುತ್ತೆ ಸ್ನೇಹಿತರೆ. ಈಗ ಸ್ನೇಹಿತರೆ, ಈಗ ನೋಡಿ, ವಿಶ್ವಶಕ್ತಿ ನಾವು ಸಂಗ್ರಹಿಸ್ಕೊಂತೀವಿ. ಯಾವ ತರ, ನಾವು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಯಾವಾಗ ಮನಸ್ಸು ಶೂನ್ಯ ಆಗತ್ತೋ, ಈ ಬ್ರಹ್ಮರಂಧ್ರದಿಂದ ವಿಶ್ವಶಕ್ತಿ ಪ್ರವಾಹ ಆಗತ್ತೆ. ಅರ್ಥ ಆಯ್ತಾ. ಸೊ ಅದು ವಿಶ್ವಶಕ್ತಿ ಬರೋ ವಿಧಾನ. ಅದು ನಮಗೆ ವಿಶ್ವಶಕ್ತಿ ಬರಕ್ಕೆ 3 ಮಾರ್ಗಗಳಿದೆ ಸ್ನೇಹಿತರೆ. ಒಂದು ನಿದ್ದೆ ಸಮಯದಲ್ಲಿ, ಎರಡನೇದು ಧ್ಯಾನ ಸಮಯದಲ್ಲಿ, ಮೂರನೇದು ನಾವು ಪಿರಮಿಡ್ ಹೊರಗಡೆ ಕೂತ್ಕೊಂಡ್ರೆ ಹೆಚ್ಚು ವಿಶ್ವಶಕ್ತಿ ಸಿಗತ್ತೆ. ಇನ್ನೂ ಹೆಚ್ಚು ವಿಶ್ವಶಕ್ತಿ ನಮಗೆ ಪಿರಮಿಡ್ ಹೊರಗಡೆ ಸಿಗತ್ತೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಸೊ ಈ ತರ ಸ್ನೇಹಿತರೆ, ಖಂಡಿತವಾಗಿ ಈಗಾಗಲೇ ನಮ್ಮ ಮೊದಲನೇ ಪಿರಮಿಡ್ ಹೇಳ್ಬೇಕಂದ್ರೆ, ಓಶೋ ರಜನೀಶ್ ಅವ್ರನ್ನು ಒಂದು ಪಿರಮಿಡ್ ಕಟ್ಟಿದ್ದಾರೆ. ಎಲ್ಲಿ, ಪುಣೆ ಆಶ್ರಮದಲ್ಲಿ ಒಂದು ಪಿರಮಿಡ್ ಕಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಕಟ್ಟಿದ್ದಾರೆ, ಅದನ್ನು ಸಹ ಅವ್ರು ಕಟ್ಟಿರೋ ಪಿರಮಿಡ್ ಏನ್ ಗೊತ್ತಾ, ಖಂಡಿತವಾಗಿ ಧ್ಯಾನದಕ್ಕೋಸ್ಕರನೇ, ಆಧ್ಯಾತ್ಮಿಕ ಪ್ರಯಾಣಕ್ಕೋಸ್ಕರ, ಆಧ್ಯಾತ್ಮಿಕ ಈ ಬೆಳವಣಿಗೆಗೋಸ್ಕರ ಕಟ್ಟಿರೋದು ಆ ಪಿರಮಿಡ್. ಅದು ಅದ್ಭುತವಾದ ಪಿರಮಿಡ್. ಇಲ್ಲಿ ಓಶೋ ರಜನೀಶ್ ಪುಣೆ ಆಶ್ರಮದಲ್ಲಿ ಕಟ್ಟಿರೋದು. ಇದೇ ತರ ಇನ್ನು ನೋಡ್ತಾ ಹೋದ್ರೆ ಮೆಕ್ಸಿಕೋ, ಬ್ರೆಜಿಲ್, ಮತ್ತೆ ಅಮೆರಿಕ ಎಲ್ಲಾ ಕಡೆ ಪಿರಮಿಡ್ಸ್ ಇದೆ ಸ್ನೇಹಿತರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ, ಎಷ್ಟೋ ಪಿರಮಿಡ್ಸ್ ಇದೆ. ನಾವು ಅನ್ಕೊಂತೀವಿ ಇಲ್ಲಿ ಮಾತ್ರ ಪಿರಮಿಡ್ಸ್ ಇದೆ, ನಮ್ಮ ಸಂಸ್ಥೆಯಿಂದ ಪಿರಮಿಡ್ಸ್ ನಾವು ಪ್ರೋತ್ಸಾಹ ಮಾಡ್ತಾ ಇದ್ವಿ. ಕರೆಕ್ಟೇ, ಅಂದ್ರೆ ಹೆಚ್ಚಾಗಿ ನಾವು ಪ್ರೋತ್ಸಾಹ ಮಾಡ್ತಾ ಇದ್ವಿ. ಖಂಡಿತವಾಗಿ ಲಕ್ಷಾಂತರ ಪಿರಮಿಡ್ ಗುರುಗಳ ಪ್ರೋತ್ಸಾಹದಿಂದ, ಅವ್ರ ಮಾರ್ಗದರ್ಶನದಲ್ಲಿ ಎಷ್ಟೋ ಪಿರಮಿಡ್ಸ್ ಕಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಎಲ್ಲಿ ನೋಡಿದ್ರೆ ಪಿರಮಿಡ್ಸ್ ಇದೆ. ಅಂದ್ರೆ ಈಗ ಅದ್ಭುತವಾದ, ಸೊ ಹೇಳ್ಬೇಕಂದ್ರೆ ಒಂದು ವಿಶಿಷ್ಟವಾದ ಕಟ್ಟಡ ನಮ್ಮ ಕನಕಪುರ ರೋಡ್, ಬ್ಯಾಂಗ್ಳೂರು ಕನಕಪುರ ರೋಡ್ ಅಲ್ಲಿ ಆರೋಹಳ್ಳಿ ಹತ್ರ
ಕೆಬ್ಬೆದೊಡ್ಡಿ ಅಂತ ಪ್ರಾಂತದಲ್ಲಿ 160 ಫೀಟ್ ಬೈ 160 ಫೀಟ್ ಪಿರಮಿಡ್ ಇದೆ ಸ್ನೇಹಿತರೆ. ಆ ಪಿರಮಿಡ್ ಹೇಳ್ಬೇಕಂದ್ರೆ 160 ಫೀಟ್ ಬೈ 160 ಪಿರಮಿಡ್ ಅತಿ ದೊಡ್ಡ ಪಿರಮಿಡ್. ಅದ್ರ ಒಳಗಡೆ 5,000 ಜನ ಒಂದೇ ಸರಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಸ್ನೇಹಿತರೆ. ಅದು ಪಿರಮಿಡ್ ವ್ಯಾಲಿ ಅಂತ ಹೇಳ್ತೀವಿ ನಾವು. ಈಗ ಮೇ 21, 22, 23 ಈ ಪರ್ಟಿಕ್ಯುಲರ್ ಡೇಟ್ಸ್ ಅಲ್ಲಿ ಸ್ನೇಹಿತರೆ, ಈ ದಿನಗಳಲ್ಲಿ ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡೆಸ್ಕೊಂತಾ ಇದೀವಿ. ಏನಂತದ್ದು ಬುದ್ಧ ಪೌರ್ಣಿಮಾ ಸೆಲೆಬ್ರೇಷನ್ಸ್, ಬುದ್ಧ ಪೌರ್ಣಿಮಾ ಆಚರಣೆ ಸ್ನೇಹಿತರೆ. ತಾವೆಲ್ಲರಿಗೂ ಮತ್ತೆ ಒಂದ್ಸರಿ ಈ ವೇದಿಕೆ ಮುಖಾಂತರನೇ ತಾವೆಲ್ಲರಿಗೂ ಮತ್ತೆ ಒಂದ್ಸರಿ ಆಹ್ವಾನ ಕೊಡ್ತಾ ಇದೀವಿ ಸ್ನೇಹಿತರೆ. ಸೊ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಉಚಿತ ಕಾರ್ಯಕ್ರಮ, ಅದ್ಭುತವಾದ ಧ್ಯಾನ, ನಾದ ಧ್ಯಾನ, ಸಂಗೀತ ಧ್ಯಾನ, ಅದ್ಭುತವಾದ ಪ್ರವಚನಗಳು, ವಿಧ ಸಂಸ್ಥೆಗಳಿಂದ ಗುರುಗಳು ಬರೋದು. ಸೊ ಮತ್ತೆ ನಮ್ಮ ಸಂಸ್ಥೆಯಲ್ಲಿ ಎಷ್ಟೋ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಅವರು ಪ್ರವಚನಗಳು ತುಂಬಾ ಅದ್ಭುತವಾಗಿ 3 ದಿವಸ ಕಾಲ. ಸೊ ನಮ್ಗೆ ಅಲ್ಲಿ ಹೇಳ್ಬೇಕಂದ್ರೆ ಉಚಿತವಾಗಿ ಡಾರ್ಮೆಟ್ರೀಸ್ ಅದೆಲ್ಲ ಇದೆ. ಉಚಿತ ಅನ್ನಪ್ರಸಾದ ಎಲ್ಲ ಇರ್ತದೆ. ಉಳ್ಕೊಂಡಕ್ಕೆ ಏನ್ ತೊಂದರೆ ಇಲ್ಲ. ಅದೆಲ್ಲ ಆ ಡೀಟೇಲ್ಸ್ ಎಲ್ಲ ನಾವು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀವಿ, ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ಇದು ಮಾತ್ರ ಮಿಸ್ ಮಾಡ್ಕೋಬಿಡಿ. ಸೊ ನಿಮ್ಗೆ ಯಾರ್ಯಾರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಹೇಳ್ಬೇಕಂದ್ರೆ ಗಂಭೀರವಾಗಿ ಮುಂದಕ್ಕೆ ಹೋಗ್ಬೇಕು ಅಂತ, ನೀವು ತೀವ್ರವಾಗಿ ಮುಂದಕ್ಕೆ ಹೋಗ್ಬೇಕಂತ ಯಾರು ನಿರ್ಣಯ ತಗೊಂತಾರೋ ಇದು ಅದ್ಭುತವಾದ ಅವಕಾಶ. ಈ ಅವಕಾಶವನ್ನು ಯಾರು ತಪ್ಪಿಸಬಾರ್ದು ಸ್ನೇಹಿತರೆ. ಸೊ ಇದು ಬುದ್ಧ ಪೌರ್ಣಿಮಾ ಆಚರಣೆ ಸ್ನೇಹಿತರೆ. ಅಲ್ಲಿರುವಂತ ಪಿರಮಿಡ್ 160 ಫೀಟ್ ಬೈ 160 ಫೀಟ್, ಅರ್ಥ ಮಾಡ್ಕೊಳ್ಳಿ. ಅದು ಅದ್ಭುತವಾದ ಪಿರಮಿಡ್, 160 ಫೀಟ್ ಬೈ 160 ಫೀಟ್. ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ, ಒಂದ್ಸರಿ ನೀವು ಅಲ್ಲಿ ಬುದ್ಧ ಪೌರ್ಣಿಮೆ ಬಂದ್ಮೇಲೆ ನೀವು ಅನುಭವ ತಗೋಬಹುದು, ನೇರವಾಗಿ ತಗೋಬಹುದು. ಓಕೆ ಸ್ನೇಹಿತರೆ, ಈಗ ನೋಡಿ ಈ ಪಿರಮಿಡ್ ಶಕ್ತಿಯಿಂದ ಏನೇನು ಪ್ರಯೋಜನಗಳು ನೋಡೋಣ. ಪಿರಮಿಡ್ ಶಕ್ತಿಯಿಂದ ಪ್ರಯೋಜನಗಳು ನೋಡ್ತಾ ಹೋದ್ರೆ ಸ್ನೇಹಿತರೆ, ಪ್ರತಿಯೊಂದು ಪ್ರಯೋಜನ ಇದೆ. ಈಗ ಮಕ್ಕಳ ಬಗ್ಗೆ ನೋಡೋಣ. ಮಕ್ಕಳು ಏನ್ ಮಾಡ್ತಾರೆ, ಓದಕ್ಕೆ ಕೂತ್ಕೊಂತಾರೆ ಅಲ್ವಾ. ಅವಾಗ ಅವ್ರಿಗೆ ಏನ್ ಬೇಕು, ಹೆಚ್ಚು ಏಕಾಗ್ರತೆ ಬೇಕು, ಮತ್ತೆ ಮೆಮೊರಿ ಪವರ್ ಅಂದ್ರೆ ಜ್ಞಾಪಕ ಶಕ್ತಿ ಬೇಕು. ಸರ್ ರೆಡಿ ಆಗಿದೆ ಸರ್? ಈಗ ಕೇಳಿಸ್ತಾ ಇದೆ ಸರ್ ಕ್ಲಿಯರ್ ಆಗಿ? ಮಾತಾಡಿ, ಸ್ವಲ್ಪ ಮಾತಾಡಿ, ಗೊತ್ತಾಗತ್ತೆ. ಓಕೆ ಸರ್ ತಾವು ಅದ್ಭುತವಾಗಿ ಹಂಚ್ಕೊಂಡ್ರಿ. ಅದು ತುಂಬಾ ಇಂಪಾರ್ಟೆಂಟ್. ನಿಜವಾಗ್ಲೂ ತಿಳಿದುಕೊಳ್ಬೇಕಾದ ವಿಷಯ. ಬಹಳ ಒಂದು ತಾಂತ್ರಿಕತೆಯಿಂದ ಹೇಳ್ತಾ ಇದ್ರಿ ಸರ್. ನಿಜವಾಗ್ಲೂ ನಿಮ್ಮಿಂದನೇ ಕೆಲವೊಂದು ವಿಷಯಗಳನ್ನ ಕೇಳ್ಕೊಂಡೆ. ಪಿರಮಿಡ್ ಶಕ್ತಿ ಅಂದ್ರೆ ಏನು, ಪಿರಮಿಡ್ ನಾವು ಯಾವಾಗಲೂ ಈಜಿಪ್ಟ್ ದೇಶದಲ್ಲಿ ಗೀಜಾ ಅನ್ನೋ ಪಿರಮಿಡ್ ತುಂಬಾ ಒಂದು ಪ್ರಪಂಚದಲ್ಲೇ ಅದ್ಭುತವಾದ ಒಂದು ಪಿರಮಿಡ್. ಅದು ನೆನ್ಸ್ಕೊಂಡ್ರೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಅದ್ಭುತವಾದ ಒಂದು 7ನೇ ಅದ್ಭುತದಲ್ಲಿ ಅದ್ಭುತವಾದದ್ದು. ಅದು ನೋಡಿ ಕನ್ಸ್ಟ್ರಕ್ಷನ್ಸ್ ಯಾವ ತರದ ಏನ್ ಅನಿಸ್ತು, ನಿಜವಾಗ್ಲೂ ಆ ತರ ಬಿಲ್ಡಪ್ ಮಾಡ್ಬೇಕಾತಪ್ಪ ಅಂದ್ರೆ ಮಾನವರಿಂದ ಸಾಧ್ಯನಾ ಅಂತ ಅನ್ಕೊಳ್ತೀವಿ ನಾವು. ಯಾಕಂತಂದ್ರೆ ಅದನ್ನ ನೋಡ್ತಾ ಇದ್ರೆ ಇದು ಮಾನವರಿಂದ ಸಾಧ್ಯ ಇಲ್ಲ, ಏನೋ ಒಂದು ದೇವಲೋಕದಿಂದ ಬಂತಕ್ಕಂತ ಅಸ್ಟ್ರಲ್ ಮಾಸ್ಟರ್ ಆಗಲಿ ಅಥವಾ ಎಲಿಯನ್ಸ್ ಆಗ್ಲಿ ಅವರಿಂದ ನಿರ್ಮಿತ ಆಗಿದೆ ಏನೋ ಅಂತ ನಮ್ಗೆ ಭಾಸ ಆಗುತ್ತೆ. ಅದು ಆ ತರ ಒಂದೊಂದು ಸ್ಟೋನು ಅದು ನಾವು ಒಂದು ಎಷ್ಟೋ ಜನ ಎತ್ತಿದ್ರೆ ಅದು ಎತ್ತಕ್ಕಾಗಲ್ಲ ಅಂತ ಒಂದು ಸ್ಟೋನ್ಸ್ ಅವು. ಅಂತ ಸ್ಟೋನ್ಸ್ ಬಿಲ್ಡಪ್ ಮಾಡಿದ್ದಾರೆ ಅಂತಂದ್ರೆ ಅದ್ಭುತವಾದ. ಅದನ್ನೇ ನಮ್ಮ ಪತ್ರಿಜಿಯವರು ಅಲ್ಲಿಗೆ ವಿಸಿಟ್ ಕೊಟ್ಟಾಗ ಅವ್ರು ಮನಗಂಡ್ರು, ಏನು ಇದು ಯಾಕೆ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ, ಯಾಕೆ ಈ ತರ ಬಿಲ್ಡಪ್ ಮಾಡಿದ್ದಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ. ಅವ್ರು ಏನೋ ಈಜಿಪ್ಟ್ ದೇಶದಲ್ಲಿ ಒಂದು ಶವವನ್ನ ಮಡಿಗಿಟ್ಟು ಅವರು ಸಂರಕ್ಷಣೆ ಸಲುವಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಷ್ಟೇ. ಆದ್ರೆ ನಮ್ಮ ಪತ್ರಿಜಿಗಳು ಏನ್ ಮಾಡಿದ್ರು, ಇಲ್ಲ ಇದನ್ನ ಬೇರೆ ರೂಪದಲ್ಲಿ ನಾವು ಧ್ಯಾನಕ್ಕೆ ಉಪಯೋಗ ಮಾಡ್ಕೋಬೇಕಂತ ಅದನ್ನ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಜನತೆಗೆ ನಮ್ಮ ಎಲ್ಲರಿಗೂ ಇದನ್ನ ಧ್ಯಾನದ ಪರಿವರ್ತನೆ ಮಾಡ್ಬೇಕು ಅಂತ ಅನ್ಕೊಂಡು ಅವ್ರು ಏನ್ ಮಾಡಿದ್ರು, ಒಂದು ಪಿರಮಿಡ್ ಅನ್ನು ನಿರ್ಮಿಸಿ ಅದರೊಳಗೆ ನಾವು ಧ್ಯಾನ ಮಾಡಿದ್ವಿ. ಎಂತ ಅದ್ಭುತವಾದ ಶಕ್ತಿ ಪಡ್ಕೊಂಡು ತಾವೇ ಒಂದು ಸ್ವತಃ ಪ್ರಾಯೋಗಿಕವಾಗಿ ಮಾಡ್ಕೊಂಡು ಧ್ಯಾನದ ಅನುಭವವನ್ನು ಪಡ್ಕೊಂಡು ನಮ್ಮೆಲ್ಲರಿಗೂ ಹಂಚ್ತಾ ಇದ್ದಾರೆ. ಅದೇ ಪಿರಮಿಡ್ ಶಕ್ತಿ ಅಂದ್ರೆ ಏನು ಅನ್ನೋದು ಪ್ರತಿಯೊಂದನು ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ಪ್ರತಿಯೊಂದನು ಅವರು ಅದೊಂದು ಅನುಭವ ತಗೊಂಡು ನಮಗೆ ಹಂಚಿದ್ರು. ಅದು ಇವತ್ತಿಗೆ ಅದು ಅದ್ಭುತವಾದ ಪಿರಮಿಡ್ ಶಕ್ತಿ ಅಂತ ಅನ್ಕೊಂಡಿದೆ. ಅದರಲ್ಲಿ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ ಅವರು. ಯಾರು ನಮ್ಮ ಪತ್ರಿಜಿ ಗುರುಗಳು ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ಧ್ಯಾನ ಮಾಡುದು ಅಂದೇ ಅಲ್ಲ, ಅದ್ರಲ್ಲಿ ಇರ್ತಕ್ಕಂತ ಪ್ರತಿಯೊಂದು ವಸ್ತುವನ್ನು ಅದ್ಭುತವಾದ ದೈವದ ಶಕ್ತಿಯನ್ನು ಪಡ್ಕೊಳ್ತೇವೆ ಅನ್ನುವಂಥದ್ದು. ಹೀಗಂತಂದ್ರೆ ನಾವು ಹಂಗೆ ಚಿಕ್ಕ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಒಂದು ಪಿರಮಿಡ್ ಕ್ಯಾಪ್ ತಗೊಳ್ಳಿ, ನಿಮ್ಗೆ ದೊಡ್ಡ ಪಿರಮಿಡ್ ನಲ್ಲಿ ನಿಮ್ಗೆ ಆಗ್ಲಿಲ್ವಾ, ನಿಮ್ ಮನೆಯಲ್ಲೇ ಕುತ್ಕೊಂಡು ಒಂದು ಪಿರಮಿಡ್ ಕ್ಯಾಪ್ ತಗೊಳ್ಳಿ. ಕಾಪರ್ ಕ್ಯಾಪ್ ಇದೆ, ಪ್ಲಾಸ್ಟಿಕ್ ಕ್ಯಾಪ್ ಇದೆ, ಎಲ್ಲ ಕ್ಯಾಪ್ ಸಿಗ್ತವೆ. ಆ ಕ್ಯಾಪ್ ಅನ್ನ ಆ ಕ್ಯಾಪ್ ನಲ್ಲಿ ಬುಡದಲ್ಲಿ ಯಾವುದೇ ಒಂದು ಬ್ಲೇಡು, ಒಂದು ಹಣ್ಣುಗಳನ್ನು ಇಟ್ಟು ಪರೀಕ್ಷೆ ಮಾಡಿದ್ರು. ನೋಡಿ, ಒಂದ್ 8 ದಿವಸ ಆದ ನಂತರ
ಅದಕ್ಕೆ ಏನ್ ವ್ಯತ್ಯಾಸವನ್ನ ಕಂಡ್ಕೊಂಡು ಇದು ಪಿರಮಿಡ್ ಅನ್ನುವಂಥದ್ದು ನಮ್ಮ ದೇಶದಲ್ಲ ವಿದೇಶದಲ್ಲಿ ಕೂಡ ಸಾಕಷ್ಟು ಇದೆ ಅದರದ್ದು. ಈಗ ರಷ್ಯಾದಲ್ಲಿ ಕೂಡ ಅವ್ರು ಏನ್ ಮಾಡಿದ್ರು, ಇದಕ್ಕಿಂತ ಪೂರ್ವದಲ್ಲಿ ಆ ಒಂದು ಪಿರಮಿಡ್ ನಿರ್ಮಿಸಿ ಅದ್ರ ಬುಡಗೆ ನೀರಿನ ಮಹತ್ವ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರು. ಅಂದ್ರೆ ಪಿರಮಿಡದ ಕೆಳಗಡೆ ಅಲ್ಲೇನು ಒಂದು ಯಾವ್ದೋ ಒಂದು ನೀರಿನ ಶೆಲೆ ಇರುತ್ತೆ. ಆ ಶೆಲೆ ವಿಭಿನ್ನವಾಗಿ ರೂಪುಗೊಳ್ಳುತ್ತೆ. ಅದು ಅಂದ್ರೆ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಅದು. ಆಮೇಲೆ ಬೇರೆ ದೇಶದಲ್ಲಿ ಕೂಡ ಒಂದು ಪ್ರಯತ್ನ ಮಾಡಿದ್ರು. ಏನ್ ಮಾಡಿದ್ರು ಅಂತಂದ್ರೆ ಆ ಭೂಮಿಯಲ್ಲಿ ಆಯಿಲ್ ಬರ್ತಾ ಇತ್ತು, ಎಣ್ಣೆ ಪದಾರ್ಥ ಬರ್ತಾ ಇತ್ತು, ತೆಗಿತಾ ಇದ್ರೆ ಅವಾಗ ಅಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಆಯಿಲ್ ಪದಾರ್ಥ ತೆಗೆಯುವಂತ ಭೂಮಿಯ ಪ್ರದೇಶದ ಮೇಲೆ ಪಿರಮಿಡ್ ನಿರ್ಮಿಸಿದ್ರು. ನಿರ್ಮಾಣ ಮಾಡಿದಾಗ ಅದು ಕೆಲವೊಂದು ದಿವಸ ಆದ್ಮೇಲೆ ಅದು ಬರ್ತಕ್ಕಂತ ಏನು ಆಯಿಲ್ ಇದೆ, ಎಣ್ಣೆ ಪದಾರ್ಥ, ಅದು ಫುಲ್ ಪ್ಯೂರ್ ಫಿಲ್ಟರೈಸೇಷನ್ ಆಗಿ ಹೊರಗಡೆ ಬಂತು. ಅಂದ್ರೆ ಶುದ್ಧೀಕರಣ ಆಗಿ ಬಂತು ಅದು ಆಯಿಲ್. ಅಂದ್ರೆ ಪಿರಮಿಡ್ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಮನಗಂಡ್ರು. ಇದನ್ನ ನಮ್ಮ ಪತ್ರಿಜಿಯವರು ನಮಗೆ ಒಂದು ಅದ್ಭುತವಾದ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಆ ಪಿರಮಿಡ್ ನೋಡಿ, ಆ ಪ್ರತಿಯೊಂದನ ಆಂಗಲ್ ಇದೆ ಅದು. ಅಂದ್ರೆ 51 ಡಿಗ್ರಿ ಆಂಗಲ್ ನಲ್ಲಿ ಅದು ಪಿರಮಿಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೊಂದು ದಿಕ್ಕುಗಳಿದಾವೆ ಮಾಸ್ಟರ್, ದಿಕ್ಕುಗಳು. ಹೀಗೆ ನಾವು ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಹೀಗೇನು ಯಾವ ತರ ನಾವು ದಿಕ್ಕುಗಳಿದಾವೆ, ಆ ತರ 4 ದಿಕ್ಕುಗಳನ್ನ ಆ ಪಿರಮಿಡ್ ಒಂದು ಕಾರ್ನರ್ ಏನಿದೆ, ಆ ಕಾರ್ನರ್ ಒಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೇಂದ್ರ ಬಿಂದು, ಸೆಂಟರ್ ಪಾಯಿಂಟ್ ಇದೆ. ಅದು ಅದ್ಭುತವಾದ ಒಂದು ಶಕ್ತಿ. ಅಂದ್ರೆ ನಮ್ಮ ಯೂನಿವರ್ಸ್ ಅಲ್ಲಿ ಏನ್ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಏನಿದೆ, ಆ ಕಾಸ್ಮಿಕ್ ಎನರ್ಜಿ ಆ ಸೆಂಟರ್ ಪಾಯಿಂಟ್ ನಲ್ಲಿ ಸ್ಟ್ರಕ್ ಮಾಡ್ಕೊಳ್ಳುತ್ತೆ. ಅದು ಆ ಸೆಂಟರ್ ಪಾಯಿಂಟ್ ಸ್ಟ್ರಕ್ ಮಾಡ್ಕೊಂಡಾಗ ಪ್ರತಿಯೊಂದು ಪಿರಮಿಡ್ ನಲ್ಲಿ ಅದೇನಾಗುತ್ತೆ, ನಮ್ಮ ಕಾಸ್ಮಿಕ್ ಎನರ್ಜಿ ಶೇಖರಣೆಗೊಳ್ಳುತ್ತೆ. ಆ ಶೇಖರಣೆಗೊಳ್ಳೋದ್ರಿಂದ ಅಲ್ಲಿ ನಾವು ಕುತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ಅದ್ಭುತವಾದ ಒಂದು ಶಕ್ತಿಯನ್ನು ಪಡ್ಕೊಂತೀವಿ. ಅದ್ಭುತವಾದ ಒಂದು ಧ್ಯಾನ ಮಾಡೋದ್ರಿಂದ ಅದ್ಭುತವಾದ ಒಂದು ದೈವತ್ವವನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದು ಇದರಲ್ಲಿ ಬರುತ್ತೆ. ಯಾಕಂತಂದ್ರೆ ಯೂನಿವರ್ಸ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಏನ್ ಕಾಸ್ಮಿಕ್ ಎನರ್ಜಿ ಇದೆ, ನಮ್ಮ ಭೂಮಿ ಇಡೀ ಜಗತ್ತಿನಲ್ಲಿ ಇರುತ್ತೆ. ಅದು ನಮ್ಮ ಸುತ್ತಮುತ್ತಲೂ ಇರುತ್ತೆ. ಪ್ರತಿಯೊಂದು ಭಾಗದಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ಇರುತ್ತೆ. ಅದನ್ನ ಶೇಖರಿಸಿ ಇಟ್ಕೊಳ್ಳುವಂತ ಶಕ್ತಿ ನಮ್ಮ ಪಿರಮಿಡ್ ಅಲ್ಲಿ ಇದೆ. ಹೀಗಾಗಿ ಆ ಒಂದು ಪಿರಮಿಡ್ ಶಕ್ತಿಯನ್ನ ಹೇಗೆ ನಾವು ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಪತ್ರಿಜಿ ಗುರುಗಳು ಒಂದು ಅದ್ಭುತವಾಗಿ ನಮ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಈ ಪಿರಮಿಡ್ ಅಂತ ಎಲ್ಲ ನಾವು ಸಾಕಷ್ಟು ಅದರ ಅನುಭವವನ್ನ ತೆಗೆದುಕೊಂಡಿದ್ದೇವೆ ಮಾಸ್ಟರ್ಸ್. ಈಗ ನಾವು ಪಿರಮಿಡ್ ಒಳಗೆ ನೋಡಿ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಕಣಗಳು ಪ್ರತಿಯೊಂದನ್ನು ಸುತ್ತುವರಿತಾ ಇರ್ತವೆ. ಅದನ್ನ ನಾವು ಆನಾಪಾನಸತಿ ಧ್ಯಾನ ಅಳವಡಿಸಿಕೊಂಡಾಗ ನಾವು ಏನ್ ಉಸಿರು ತೆಗೆದುಕೊಳ್ಳೋದು, ಉಸಿರನ್ನ ಸ್ವೀಕರಿಸೋದು ಏನ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹವನ್ನ ಪ್ರವೇಶಿಸುತ್ತೆ ಮಾಸ್ಟರ್ಸ್. ನಾನು ಫಸ್ಟ್ಗೆ ಗೈಡೆಡ್ ಮೆಡಿಟೇಷನ್ ಒಳಗೆ ಹೇಳಿದೆ, ಬ್ರಹ್ಮಾಂಡ ಬೇರೆಲ್ಲ, ನಾವು ಬೇರೆಲ್ಲ ಅಂತ ಇರ್ತದೆ. ಅಂದ್ರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಶಕ್ತಿವಾದ ಕಣಕಣಗಳು ನಮ್ಮ ದೇಹವನ್ನ ಪ್ರವೇಶಿಸಿದೆ. ಇವೆಲ್ಲ ಅದ್ಭುತವಾಗಿ ನಡಿಬೇಕಾದಪ್ಪ ಅಂತಂದ್ರೆ ಕೇವಲ ನಾವು ಇದು ಪಿರಮಿಡ್ ನಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡಿದಾಗ ನಾವು ಅದ್ಭುತವಾದ ಶಕ್ತಿಯನ್ನ ಪಡೆದುಕೊಳ್ತೀವಿ. ಅದಕ್ಕೆ ಪಿರಮಿಡ್ ಶಕ್ತಿ ಬಹಳ ಮಹತ್ವದ್ದು. ಪಿರಮಿಡ್ ಅಂದ್ರೆ ಈಗ ನಮ್ಮ ಒಂದು ಪ್ರತಿಯೊಂದು ನಾವು ಇಲ್ಲೇ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಎಲ್ಲರೂ ಪಿರಮಿಡ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಪಿರಮಿಡ್ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಅಂತಂದ್ರೆ. ಅದಕ್ಕೆ ಮಾಸ್ಟರ್ಸ್ ಈಗ ನಾವು ಅದರಲ್ಲಿ ಹೆಂಗೆ ಶಕ್ತಿ ಇದೆ ಅಂತ ಅಳವಡಿಸ್ಕೊಂಡಿರ್ಬೇಕಾದ್ರೆ ನಾವು ಚಿಕ್ಕದಾಗಿನೂ ತಗೋಬಹುದು, ದೊಡ್ಡ ಪ್ರಮಾಣದಲ್ಲಿ ಏನ್ ಒಂದು ಪಿರಮಿಡ್ ಶಕ್ತಿ ಕುತ್ಕೊಂಡು ಧ್ಯಾನನೂ ಮಾಡಬಹುದು. ನಮ್ಮ ಆಗದೇ ಇದ್ದ ಪಕ್ಷದಲ್ಲಿ ನಾವೇನ್ ಮಾಡ್ತೇವೆ, ನಾವು ಮನೆಯಲ್ಲೇ ಕುತ್ಕೊಂಡು ಆ ಪಿರಮಿಡ್ ಕ್ಯಾಪ್ಗಳನ್ನ ನಮ್ಗೆ ಟೋಪಿ ಆಕಾರದಲ್ಲಿ ಹಾಕೊಂಡು ನಾವು ಧ್ಯಾನ ಮಾಡಿದ್ರೆ ಅದ್ಭುತವಾದ ಶಕ್ತಿಯನ್ನ ಪಡ್ಕೊಳ್ತೀವಿ. ಈಗ ಅದು ಕ್ರಿಸ್ಟಲ್ ಒಂದು ಪಿರಮಿಡ್ ಅಂತ ಬರುತ್ತೆ. ಕ್ರಿಸ್ಟಲ್ ಪಿರಮಿಡ್ ಅದರೊಳಗೆ ಚಿಕ್ಕದ ಕ್ರಿಸ್ಟಲ್ ಪಿರಮಿಡ್ ಅಂತ. ಆ ಕ್ರಿಸ್ಟಲ್ ಪಿರಮಿಡ್ ನಾವು ಮನೆಯಲ್ಲಿ ಮಡಗಿದ್ರೆ ಅಲ್ಲಿ ಏನಾಗುತ್ತೆ, ನಮ್ಮ ಸುತ್ತಲೂ ಇರ್ತಕ್ಕಂಥ ಎನ್ವೈರನ್ಮೆಂಟ್, ಪರಿಸರ ಏನಾಗುತ್ತೆ, ಅದು ಒಂದು ಕಾಸ್ಮಿಕ್ ಎನರ್ಜಿಯಿಂದ ದೈವತ್ವವನ್ನ ನಾವು ಅದರ ಪಡ್ಕೊಳ್ತೈತೆ. ಆ ಮನೆ ವಾತಾವರಣ ಏನಾಗುತ್ತೆ, ಎನ್ವೈರನ್ಮೆಂಟ್ ಏನಾಗುತ್ತೆ, ಪರಿಶುದ್ಧವಾಗುತ್ತೆ. ನೆಗೆಟಿವ್ ಎನರ್ಜಿ ಹೋಗಿ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೆ ನಾವು ಪಿರಮಿಡ್ ಕ್ಯಾಪ್ ಅನ್ನ ನಾವು ಬಳಸ್ಕೋಬೇಕು.
ಪಿರಮಿಡ್ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಂದು ಪಿರಮಿಡ್ ಕ್ರಿಸ್ಟಲ್ ಸ್ಟೋನ್ ಅಲ್ಲಿ ಮಾಡಿರ್ಬೋದು ಅಥವಾ ಪಿರಮಿಡ್ ಕ್ಯಾಪ್ಗಳಿಂದ ನಮ್ಮ ಮನೆಯಲ್ಲಿ ಇರಬಹುದು. ನಾವು ಅದು ಬೇಕಾದ ಡಿಫ್ರೆನ್ಸ್, ಬೇಕಾದ ಆಯತಾಕಾರದಲ್ಲಿ ಬೇಕಾದಂತ ವೇರಿಯೇಷನ್ ದಲ್ಲಿ ನಮಗೆ ಪಿರಮಿಡ್ ಕ್ಯಾಪ್ಗಳು ಸಿಗ್ತವೆ. ಕಾಪರ್ ಕ್ಯಾಪ್ ಸಿಗುತ್ತೆ. ಕಾಪರ್ ನೋಡಿ, ಕಾಪರ್ ಕ್ಯಾಪ್ ಹೆಚ್ಚಿನ ಒಂದು ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಕಾಪರ್ ಕ್ಯಾಪ್ ಅಂದ್ರೆ ಅದನ್ನ ಕಾಸ್ಮಿಕ್ ಎನರ್ಜಿನ ಅಟ್ರಾಕ್ಷನ್ ಮಾಡ್ಕೊಳ್ಳುವಂತ ಅಂದ್ರೆ ಕಾಸ್ಮಿಕ್ ಎನರ್ಜಿಯನ್ನ ಸ್ವೀಕರಿಸುವಂತ ಶಕ್ತಿ ಆ ಒಂದು ಕಾಪರ್ ಕ್ಯಾಪ್ ನಲ್ಲಿ ಜಾಸ್ತಿ ಇದೆ. ಈ ಕ್ಯಾಪ್ ಇದೆ, ಈ ಕ್ಯಾಪ್ ನ ಸೆಂಟ್ರ್ ಬುಡಕ ಒಂದು ಕ್ರಿಸ್ಟಲ್ ಸ್ಟೋನ್ ಅನ್ನ ಇಟ್ಟಿರ್ತಾರೆ. ಅಂದ್ರೆ ಆ ಕ್ಯಾಪ್ ನ ನಾವು ತಲೆ ಮೇಲೆ ಮಡಿಕೊಂಡಾಗ ಅವಾಗ ಏನಾಗುತ್ತಾ, ಆ ಕ್ರಿಸ್ಟಲ್ ಸ್ಟೋನ್ ಅನ್ನುವಂಥದ್ದು ಆ ಕಾಸ್ಮಿಕ್ ಎನರ್ಜಿನ ಹೀಲಿಂಗ್ ಮಾಡ್ಕೊಳ್ಳುವಂತ ಶಕ್ತಿ ಆ ಕ್ರಿಸ್ಟಲ್ ಸ್ಟೋನ್ ಅಲ್ಲಿ ಇದೆ. ಅದ್ರ ಮೇಲೆ ಈ ಒಂದು ಕ್ಯಾಪ್ ಏನಾಗುತ್ತೆ, ಸೆಂಟ್ರ್ ಪಾಯಿಂಟ್ ಏನಿದೆ ಅದು ಕಾಸ್ಮಿಕ್ ಎನರ್ಜಿಯನ್ನು ಸಕ್ ಮಾಡ್ಕೊಳ್ತಾ ಇರ್ತದೆ. ಅದ್ರ ಜೊತೆ ಅಲ್ಲಿ ಕ್ರಿಸ್ಟಲ್ ಸ್ಟೋನ್ ಇಡೋದ್ರಿಂದ ಅಲ್ಲಿ ಏನಾಗುತ್ತೆ, ಅದೇನಾದ ಅದ್ಭುತವಾದ ಒಂದು ಕಾಸ್ಮಿಕ್ ಎನರ್ಜಿಯನ್ನ ಬರ್ತಾ ಇರ್ತದೆ. ಅದನ್ನ ನಾವು ಒಂದು ಈ ಧ್ಯಾನದಿಂದ ನಾವು ಈ ಶೇಖರಣೆ ಮಾಡ್ಕೋಬೇಕು. ಅಂದ್ರೆ ನಾವು ಉಸಿರು ತೆಗೆದು ಏನ್ ಅನಾಪಾನಸತಿ ಧ್ಯಾನ ಮಾಡ್ತಾ ಇದ್ದೀವಿ, ಅವಾಗ ಅದೇನಾಗುತ್ತೆ, ನಮ್ಮ ಒಂದು ಕಾಸ್ಮಿಕ್ ಎನರ್ಜಿ ಏನಾಗುತ್ತೆ, ವಿಸ್ಮಯ ಪ್ರಾಣ ಶಕ್ತಿ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ನಮ್ಮ ಯಾವಾಗ ದೇಹವನ್ನ ಪ್ರವೇಶ ಮಾಡ್ತಿದೆ ಅಂದ್ರೆ ಭ್ರಮರರಂಧ್ರದ ಮೂಲಕ ಕಾಸ್ಮಿಕ್ ಎನರ್ಜಿ ಯಾವಾಗ ದೇಹ ಪ್ರವೇಶ ಮಾಡುತ್ತೆ, ಅವಾಗ ನಮ್ಗೆ ಬಾಡಿಗಳು ಎಲ್ಲ ಪ್ರತಿಯೊಂದು ನರನಾಳಗಳು ಆಕ್ಟಿವೇಶನ್ ಆಗ್ತವೆ. ಈ ಎದರಿಂದ ಸಾಧ್ಯದಪ್ಪ ಅಂತಂದ್ರೆ ನಾವು ಪಿರಮಿಡ್ ಧ್ಯಾನದಲ್ಲಿ ಅಂದ್ರೆ ಪಿರಮಿಡ್ ಕೇಂದ್ರದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದ್ರಿಂದ ಅಲ್ಲಿ ನಮ್ಗೆ ಅದು ಬರ್ತಕ್ಕಂಥದ್ದು. ಆಗಲೇ ಇದ್ದ ಪಕ್ಷದಲ್ಲಿ ಪಿರಮಿಡ್ ಕ್ಯಾಪ್ ಅನ್ನ ನಾವು ಮನೇಲಿ ಹಾಕೊಂಡು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನಮಗ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ತೀವಿ. ನಮ್ಮಲ್ಲಿರ್ತಕ್ಕಂಥ ಏನು ಬ್ಲ್ಯಾಕ್ ಹೋಲ್ಸ್ ಇದ್ದಾವೆ ಪ್ರತಿಯೊಂದನು ಎಲ್ಲವನ್ನು ನಿವಾರಣೆ ಆಗ್ತಾ ಇದ್ವಿ. ನಮ್ಮ ನರನಾಡಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದನು ಏನ್ ಬ್ಲ್ಯಾಕ್ ಹೋಲ್ಸ್ ಇರ್ತವೆ ಅವೆಲ್ಲ ರಿಮೂವ್ ಆಗ್ತವೆ. ಇದು ಪಿರಮಿಡ್ ಒಂದು ಶಕ್ತಿಯ ಬಳಕೆ ನಾವು ಅದ್ಭುತವಾಗಿ ನಾವು ಇದನ್ನ ಪಡೆದುಕೊಳ್ಳಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಪಿರಮಿಡ್ ರಹಸ್ಯ ಏನಪ್ಪಾ ಅಂತಂದ್ರೆ ಅಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ವಿಸ್ಮಯ ಪ್ರಾಣ ಶಕ್ತಿ ಅದನ್ನ ಹೀಲಿಂಗ್ ಮಾಡ್ಕೊಳ್ಳುವಂತ ಯಾವ್ದಕ್ಕಿದಪ್ಪ ಅಂದ್ರೆ ಆ ಪಿರಮಿಡ್ ಒಂದು ಮಾತ್ರ ಇದೆ. ಆ ಪಿರಮಿಡ್ ಗಳಿಗೆ ನಾವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಬೇರೆ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಳ್ಬಹುದು. ಅದ್ಭುತವಾದ ಒಂದು ಧ್ಯಾನವನ್ನ ಪಡ್ಕೊಂಡು ನಾವು ಒಂದು ಒಳ್ಳೆ ಆಧ್ಯಾತ್ಮಿಕ ಶಕ್ತಿನೇ ಕಾರಣ. ಅದಕ್ಕೆ ಪತ್ರಿಜಿಯವರು ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವೇನದು ಪಿರಮಿಡ್ ಕಟ್ಟಿಸ್ಕೊಳ್ಳಿ, ಪಿರಮಿಡ್ ಮಾಡಿ, ಪಿರಮಿಡ್ ಧ್ಯಾನ ಅವರು ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಮಾಡಿರೋದನ್ನ ನಾವು ಪ್ರತಿಯೊಬ್ಬರನ್ನು ನಾವು ಪಾಲಿಸ್ಬೇಕಾಗತ್ತೆ. ಪಿರಮಿಡ್ ಶಕ್ತಿ ಅಂದ್ರೆ ಏನು, ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ನಾವೇನು ಧ್ಯಾನ ಜಗತ್ತಿನ ಜೊತೆ ಪಿರಮಿಡ್ ಜಗತ್ತು ಆಗ್ಬೇಕು. ಅವಾಗ ಎಲ್ಲದು ಒಂದು ಎನ್ವೈರನ್ಮೆಂಟ್ ಏನಾಗುತ್ತೆ, ಒಂದು ಅದ್ಭುತವಾದ ಪಾಸಿಟಿವ್ ಆಗಿ ಕನ್ವರ್ಟ್ ಆಗತ್ತೆ. ನಾವು ಈಗ ನೋಡಿ ಪಿರಮಿಡ್ ಒಂದು ಮಹತ್ವ ಎಷ್ಟಿರ್ತದೆ ಅಂದ್ರೆ, ಯಾರ ಮನೆಯಲ್ಲಿ ನಾವು ಪಿರಮಿಡ್ ಅನ್ನ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅದರಲ್ಲಿ ಸುತ್ತಲೂ ಇರ್ತಕ್ಕಂಥ ಯಾವುದೇ ಒಂದು ಪ್ರದೇಶ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗತ್ತೆ ಮಾಸ್ಟರ್ಸ್. ಅದಕ್ಕೆ ನಾವು ಮನೆಯಲ್ಲಿ ಬರೀ ಕ್ಯಾಪ್ ಹಿಡಿದು ಒಂದಲ್ಲ, ನಾವು ಮನೆಯ ಮೇಲೆ ಅಥವಾ ನಮ್ಮ ಮನೆಯ ಹತ್ತಿರ ಒಂದು ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡಿದ್ವಪ್ಪ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ ಏರಿಯಾ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ. ಅದು ಯಾವುದೇ ಒಂದು ಅಲ್ಲಿ ನೆಗೆಟಿವ್ ಇತ್ತಪ್ಪ ಅಂದ್ರೂ ಕೂಡ ಅಲ್ಲೇ ಹೊರಟೋಗಿ ನಮ್ಗೆ ಪಾಸಿಟಿವ್ ಪವರ್ ಕನ್ವರ್ಟ್ ಆಗತ್ತೆ. ಅದಕ್ಕೆ ಯಾವಾಗಲೂ ಪಿರಮಿಡ್ ಕನ್ಸ್ಟ್ರಕ್ಷನ್ಸ್ ಮಾಡಿ ಅಂತ ನಮ್ಮ ಪತ್ರಿಜಿ ಗುರುಗಳು ಪದೇ ಪದೇ ಹೇಳ್ತಾನೆ ಇದ್ರು. ಅದಕ್ಕೆ ಈ ಪಿರಮಿಡ್ ಅನ್ನುವುದು ಬಹಳ ಅದ್ಭುತವಾದ ಒಂದು ಶಕ್ತಿ. ಇದರ ಲಾಭಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪಿರಮಿಡದಲ್ಲಿ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ನಾವು ಚೈತನ್ಯಶೀಲರಾಗ್ತೀವಿ, ಆತ್ಮ ಧ್ಯಾನ ಹೊಂದ್ತೀವಿ, ಆತ್ಮ ಚೈತನ್ಯ ಆಗುತ್ತೆ. ಪ್ರತಿಯೊಂದು ನಮ್ಮ ದೇಹದ ನರನಾಡಿಗಳಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಏನು ಬ್ಲ್ಯಾಕ್ ಹೋಲ್ಸ್ ಇದಾವೆ ಅವು ನಮಗೆ ರಿಮೂವ್ ಆಗ್ತವೆ. ನಾವೆಷ್ಟೋ ಕರ್ಮಗಳನ್ನ ಮಾಡಿರ್ತೀವಿ, ಆ ಕರ್ಮಗಳನ್ನ ನಿವಾರಣೆ ಆಗ್ಲಿಕ್ಕೆ ಅದ್ಭುತವಾದ ಯಾವ್ದು ಒಂದು ಶಕ್ತಿಯಪ್ಪ ಅಂದ್ರೆ ಪಿರಮಿಡ್ ಕುತ್ಕೊಂಡು ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳು ಎಲ್ಲವೂ ಹೊರಟೋಗುತ್ತೆ. ಎಲ್ಲದೂ ಈ ಒಂದು ಪಿರಮಿಡ್ ಇರ್ತಕ್ಕಂಥ ಶಕ್ತಿಯ ಕಾರಣ. ಅದಕ್ಕೆ ಪ್ರತಿಯೊಂದನು ಇದನ್ನ ನಾವು ಪಿರಮಿಡ್ ಶಕ್ತಿಯನ್ನ ಬಳಸ್ಕೋಬೇಕು. ಪ್ರಯೋಜನಗಳಪ್ಪ ಅಂದ್ರೆ ಇದೆ ಒಂದು ಅದ್ಭುತವಾದ ಒಂದು ನಾವು ಶಕ್ತಿಯನ್ನು ಪಡ್ಕೋ ಮಾಸ್ಟರ್ಸ್. ನಾವು ಪ್ರತಿಯೊಬ್ಬರು ಈಗ ನಮ್ಮ ಪಿರಮಿಡ್ ನಲ್ಲಿ ಎಲ್ಲರೂ ಸಾಮೂಹಿಕ ಧ್ಯಾನ ಮಾಡ್ತಾ ಇರ್ತೀವಿ ಮಾಸ್ಟರ್ಸ್. ನಾವು ಒಬ್ಬರಿಗೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೂ ಮತ್ತು ಆ ಪಿರಮಿಡ್ ನಲ್ಲಿ ಸಾಮೂಹಿಕ ಧ್ಯಾನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ.
ಪಿರಮಿಡ್ ನಲ್ಲಿ ಸಾಮೂಹಿಕ ಧ್ಯಾನ ಮಾಡೋದ್ರಿಂದ ಹೆಚ್ಚಿನ ಒಂದು ಶಕ್ತಿ, ಹೆಚ್ಚಿನ ಒಂದು ಅದ್ಭುತವಾದ ಆ ಒಂದು ಶಕ್ತಿ ಬರೋದ್ರಿಂದ ಒಂದು ನಾವು ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಇದು ಯಾವುದು ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಎಲ್ಲರೂ ಏನ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಮತ್ತು ಪಿರಮಿಡ್ ಕ್ಯಾಪ್ ಅನ್ನು ಧರಿಸಬೇಕು. ನಾವು ಪಿರಮಿಡ್ ಬಗ್ಗೆ, ಪಿರಮಿಡ್ ಶಕ್ತಿಯನ್ನು, ಪಿರಮಿಡ್ ಪವರ್ ಏನಿದೆ ಅನ್ನೋದು ನಾವೆಲ್ಲವನ್ನು ಪ್ರಚಾರ ಮಾಡಬೇಕು, ಧ್ಯಾನ ಮಾಡಬೇಕು, ಹಂಚಿಕೆ ಮಾಡಬೇಕು. ಪಿರಮಿಡ್ ಅಂದ್ರೇನು, ಪಿರಮಿಡ್ ಶಕ್ತಿ ಅಂದ್ರೇನು, ಪಿರಮಿಡ್ ನಲ್ಲಿ ಧ್ಯಾನ ಮಾಡೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಅದ್ಭುತ ಧ್ಯಾನ, ಅದನ್ನೆಲ್ಲವನ್ನು ನಾವು ಪ್ರತಿಯೊಬ್ಬರಿಗೂ ಈ ಒಂದು PSS ಮೂವ್ಮೆಂಟ್ ಅಲ್ಲಿ ನಾವು ಅದನ್ನ ಎಲ್ಲರೂ ನಾವು ಧ್ಯಾನ ಪ್ರಚಾರ ಮಾಡಬೇಕು. ಅದರ ಶಕ್ತಿ ಏನೋ, ಅದರ ಸ್ವರೂಪ ಏನು ಅನ್ನೋದು. ಅದಕ್ಕೆ ಈ ಪಿರಮಿಡ್ ಅನ್ನುವಂತ ಅದ್ಭುತವಾದದ್ದು ಈಗ ಇದು ಕೂಡ ಒಂದು ವೈಜ್ಞಾನಿಕವಾಗಿಯೂ ಕೂಡ ಪ್ರೂಫ್ ಇದೆ ಮಾಸ್ಟರ್ಸ್. ಈ ಪಿರಮಿಡ್ ಅದರಲ್ಲಿ ಬರ್ತಕ್ಕಂತ ಒಂದು ಏನ್ ಅದ್ಭುತವಾದ ಶಕ್ತಿ ಇದೆ, ಈ ವೈಜ್ಞಾನಿಕ ಸೈನ್ಸ್ ಮೂಲಕ ನಾವು ಹೋದಾಗ ಅದು ಅವರು ಕೂಡ ಒಪ್ಕೊಂಡಿದ್ದಾರೆ. ಇದು ಕಾಸ್ಮಿಕ್ ರೇಸ್ ಏನ್ ಬರ್ತೈತಿ, ಅದ್ಭುತವಾದ ಶಕ್ತಿ, ಇದು ಖಂಡಿತ ನಿಜ ಅನ್ನುವಂಥದ್ದು ಸೈನ್ಸ್ ಕೂಡ ಒಪ್ಕೊಳ್ಳುತ್ತೆ. ಇದನ್ನ ಅಲ್ಲಗಳೆಯಕ್ಕಾಗಲ್ಲ. ಹೀಗಾಗಿ ವಿಜ್ಞಾನವು ಕೂಡ ಇದನ್ನ ಪ್ರೂಫ್ ಮಾಡಿದ್ದಾರೆ. ಈ ಪಿರಮಿಡ್ ನಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ, ಅಂದ್ರೆ ಯೂನಿವರ್ಸ್ ಅಲ್ಲಿ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಏನಿದೆ ಅದನ್ನ ಶಕ್ ಮಾಡ್ಕೊಂಡು ಅದರಲ್ಲಿ ಅದ್ಭುತ ಪವರ್ ಇದೆ ಅನ್ನುವಂಥದ್ದು ಕೂಡ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಇದು ನಾವು ಈ ಪಿರಮಿಡ್ ಅನ್ನುವಂಥದ್ದು 4500 ವರ್ಷಗಳ ಆಚೆನೆ ಇದರದಲ್ಲಿ ಏನದೊಂದು ಕಂಡ್ಕೊಂಡಿದ್ರು. ಈಜಿಪ್ಟ್ ದೇಶದವರ ಬಗ್ಗೆ ಎಲ್ಲ ಕಂಡ್ಕೊಂಡಿದ್ರು. ಆದ್ರೆ ಬೆಳಕಿಗೆ ಬಂದಿದ್ದಲ್ಲ ಮಾಸ್ಟರ್, ಅದನ್ನ ಬೆಳಕಿಗೆ ಅದ್ರ ತಂದು ಕೊಟ್ಟವರು ನಮ್ಮ ಪತ್ರಿಜಿ ಗುರುಗಳು. ಆ ಪತ್ರಿಜಿ ಗುರುಗಳು ಇದನ್ನ ಈ ತರ ನಾವು ಉಪಯೋಗ ಮಾಡ್ಬಾರ್ದು. ನಾವು ಇದನ್ನ ಏನ್ ಮಾಡ್ಬೇಕು, ನಮ್ಮ ದೇಶದಲ್ಲಿ ನಮ್ಮ ಜನತೆಗೆ ನಾವು ಬೇರೆ ರೂಪದಲ್ಲಿ ಈ ಧ್ಯಾನಕ್ಕೋಸ್ಕರ ಈ ಪಿರಮಿಡ್ ಅನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಂದನ್ನು ಪತ್ರಿಜಿಗಳು ಒಂದು ಹಳ್ಳಿಗೆ, ಒಂದು ನಗರಗಳಿಗೆ ಹೋಗಿ ಅದರ ಶಕ್ತಿ ಏನು, ಅದರ ಮಹತ್ವ ಏನು ಅನ್ನೋದನ್ನು ಎಲ್ಲರಿಗೂ ತಿಳಿಸಿ ಅದ್ರ ಬಗ್ಗೆ ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ, ಪಿರಮಿಡ್ ನಿರ್ಮಿಸ್ರಿ. ಧ್ಯಾನ ಜಗತ್ ಜೊತೆ ಪಿರಮಿಡ್ ಜಗತ್ತಾಗ್ಬೇಕು. ಆ ಪಿರಮಿಡ್ ಜಗತ್ತು, ಪಿರಮಿಡ್ ಮಹತ್ವ ಏನನ್ನೋದು ಎಲ್ಲದನ್ನು ಸಾರಿ ನಾವು ಪ್ರತಿನಿಧಿಗಳು ಹೇಳ್ಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ನಾವು ಆ ಪಿರಮಿಡ್ ಶಕ್ತಿ ಏನು ಅನ್ನೋದು ನೀವು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವೆ ಮಾಸ್ಟರ್ಸ್. ಅದಕ್ಕೆ ಆ ಪಿರಮಿಡ್ ರಹಸ್ಯ, ಆ ಪಿರಮಿಡ್ ಏನು ಎಂಬುದು ನಮ್ಗೆ ಇದಕ್ಕೆಲ್ಲ ಮೂಲ ಕಾರಣ ನಮಗೆ ಪತ್ರಿಜಿ ಗುರುಗಳಂತಾನೆ ಹೇಳ್ಬೋದು. ಅದಕ್ಕೆ ಇದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಪಿರಮಿಡ್ ಬಗ್ಗೆ 4 ಮಾತು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಚೆ ಸರ್ ಹೇಳಿದ್ರು, ಅದು ತುಂಬಾ ಅದ್ಭುತ ಆಗಿತ್ತು, ಹಂಚ್ಕೊಂಡ್ರು. ಅವರು ಕೂಡ ನಾನು ವಿಷಯಗಳನ್ನ ತಿಳ್ಕೊಂಡೆ. ಅದಕ್ಕೆ ನನಗೆ 2 ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಿದ್ದ ತಮಗೆ ಒಂದು ಬಾಬಾ ಅವತಾರ್ ಬಾಬಾಜಿ ಅವರ ಫೌಂಡೇಶನ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದ್ಭುತವಾದ ಪಿರಮಿಡ್ ಬಗ್ಗೆ ಮಾಹಿತಿ ಕೊಟ್ಟ ಅಶೋಕ್ ಸರ್ ಮತ್ತು ರಂಗನಾಥ ಸರ್ಗೆ ಧನ್ಯವಾದಗಳು. ಧ್ಯಾನ ಬಿಂದುಗಳು ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಅಥವಾ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳೋಂಗಿದ್ರೆ ಹಂಚಿಕೊಳ್ಳಿ. ಹ್ಯಾಂಡ್ಸ್ ರೈಸ್ ಮಾಡಿ. ಸ್ನೇಹಿತರೆ, ಈಗ ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು, ಸೊ ದಟ್ ಅನ್ಮ್ಯೂಟ್ ಮಾಡ್ತೀವಿ. ನಿಮ್ಮ ಅನುಭವ ಹಂಚ್ಕೋಬಹುದು, ಇಲ್ಲಾಂದ್ರೆ ನಿಮ್ಮ ಪಿರಮಿಡ್ ಬಗ್ಗೆ ಯಾವುದೇ ಪ್ರಶ್ನೆಗಳು. ಓಕೆ, ಮಂಗಳಾ ಗೌರಿ ಅವರು, ರೈಟ್. ನೋಡಿಮ್ಮ, ಅನ್ಮ್ಯೂಟ್ ಆಗಿದೆ ಮಂಗಳಾ ಗೌರಿ ಅವರು. ನಮಸ್ತೆ ಗುರುಜಿ. ಮಾತಾಡಿ ಗುರುಜಿ. ಬುದ್ಧ ಪೂರ್ಣಿಮಾ 21, 22, 23ನೇ ತಾರೀಕು ಅಲ್ಲಿ ನೀವು ಇದಕ್ ಬರೋಣ ಪಿರಮಿಡ್ ಸೆಂಟ್ರಿಗೆ ಅಂತ ಅನ್ಕೊಂಡಿದೀವಿ. ಅಲ್ಲಿ ಬರ್ಬೇಕು ಅಂದ್ರೆ ಈಗ ಸ್ವಲ್ಪ ಅಮೌಂಟ್ ಕಳಿಸ್ಬೇಕು ಅಂದ್ರೆ ಯಾರಿಗ್ ಕಳಿಸ್ಬೇಕು, ಯಾವ ತರ ಕಳಿಸ್ಬೇಕು ಗೊತ್ತಾಗಿಲ್ಲ. ಏನಿಲ್ಲ, ಅದು ನೀವು ಅಲ್ಲಿ ದೇಣಿಗೆ ಕೊಡ್ಬೇಕಂದ್ರೆ ಅದಕ್ಕೆ ನಾನು ಇವತ್ತು ಗ್ರೂಪ್ ಅಲ್ಲಿ ಹಾಕ್ತೀನಿ, ಪ್ರತಿ ಗ್ರೂಪ್ ಅಲ್ಲಿ ಹಾಕ್ತೀನಿ. ನೀವು ಸ್ವಲ್ಪ ನೋಡ್ಕೊಳ್ಳಿ ಡೀಟೇಲ್ಸ್. ದೇಣಿಗೆ ಕೊಡ್ಬೇಕಂದ್ರೆ ಅಲ್ಲಿ ಬಾರ್ ಕೋಡ್ ಇರುತ್ತೆ, QR ಕೋಡ್ ಇರುತ್ತೆ, ಅದಕ್ಕೆ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಆಮೇಲೆ ನಿಮ್ಗೆ ವಸತಿ ಬಗ್ಗೆ ಮತ್ತೆ ಇನ್ನೇನೇ ಹೆಚ್ಚು ಮಾಹಿತಿ ಬೇಕಾದ್ರೆ ಆ ನಂಬರ್ಸ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ, ಅವ್ರಿಗೆ ಸಂಪರ್ಕ ಮಾಡಿ. ಓಕೆ, ಸರಿ ಗುರುಜಿ. ಅದು ಗ್ರೂಪ್ ಅಲ್ಲಿ ಹಾಕ್ತಿವಿ, ಇವತ್ತು ಹಾಕ್ತಿವಿ. ಓಕೆ,
ಸರಿ ಗುರುಜಿ, ಥ್ಯಾಂಕ್ ಯು ಗುರುಜಿ. ರೈಟ್ ರೈಟ್. ಹಾ ಹಾ, ನಾಗಸುಂದರ. ಹಲೋ ಕೇಳ್ತಾ ಇದೆ ಸರ್? ಕೇಳ್ತದೆ ಹೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಅಶೋಕ್ ಅವ್ರಿಗೂ ನಮಸ್ಕಾರ ಸರ್. ಸರ್ ಇವಾಗ ನನ್ನ ಪ್ರಶ್ನೆ ಏನಂತಂದ್ರೆ, ಈ ಮನೆಯಲ್ಲಿ ನಾವು ಪಿರಮಿಡ್ ನಿರ್ಮಿಸ್ಬೇಕಂದ್ರೆ ಅದಕ್ಕೆ ಡೈರೆಕ್ಷನ್ ಮತ್ತು ಮೆಜರ್ಮೆಂಟ್ ನಿಮ್ ಕಡೆಯಿಂದ ಏನಾದ್ರು ಕನ್ಸಲ್ಟೇಷನ್ ಟೈಪ್ಸ್ ಏನಾದ್ರು ಬರ್ತಾರೆ ಸರ್, ಮಾಡ್ಕೊಡ್ತಾರೆ ಹೇಗೆ? ಬರ್ತಾರೆ. ನೀವು ಎಷ್ಟು ದೊಡ್ಡ ಪಿರಮಿಡ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಸೈಜು? ಸರ್ ಇಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಒಂದು ಮಾಡ್ಬೇಕಂತ ಇದೀವಿ, ಪೂಜಾ ರೂಮ್ ಅಲ್ಲಿ. ಪೂಜಾ ರೂಮ್ ಅಲ್ಲಿ ಮೇಲೆ ಮಾಡೋದಕ್ಕಂತಿದೆ. ಅದಕ್ಕೆ ಅದು ಸುಮಾರಾಗಿ ಒಂದು 4 ಅಡಿಯಿಂದ 4 ಅಡಿ ಬರುತ್ತೆ ಸರ್ ವಿಸ್ತೀರ್ಣ. ಮಾಡ್ಬೋದು. ನಮ್ಮ ಹತ್ರ ಮೆಜರ್ಮೆಂಟ್ ಸಿಗತ್ತೆ ನಿಮಗೆ ಎಲ್ಲ. ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಕೊಡ್ತೀವಿ, ನೀವೇ ಮಾಡ್ಕೊಂಡ್ರೆ ಮಾಡ್ಕೊರಿ. ಓಕೆ. ಇಲ್ಲ ನಿಮ್ಗೆ ಯಾವ್ದಾರ ಸಹಕಾರ ಬೇಕಾದ್ರೆ ನಮ್ಮ ಕಡೆ ಸಂಸ್ಥೆ ಮಾತಾರ್ ಫೌಂಡೇಶನ್ ಕಡೆಯಿಂದ ಯಾರು ಇಂಜಿನಿಯರ್ ಕಲಿಸ್ತೀವಿ ಬೇಕಾದ್ರೆ. ಓಕೆ ಸರ್, ಅದಕ್ಕೆ ಸಂಬಂಧಪಟ್ಟಂತ ವಿಳಾಸ ಮಾಹಿತಿ ಶೇರ್ ಮಾಡ್ಕೊತೀರಾ ಸರ್? ಖಂಡಿತ. ನಾವು ಸರ್, ಈಗ ಪಿರಮಿಡ್ಸ್ ಬಗ್ಗೆ ಪೂರ್ತಿ ನೋಡಿ ಸ್ನೇಹಿತರೆ, ಎಲ್ಲ ಈ ಪಿರಮಿಡ್ಸ್ ಈಗ ಹೇಳಿದಲ್ಲ, ಪಿರಮಿಡ್ ಪವರು, ಪಿರಮಿಡ್ ಶಕ್ತಿ ಏನು, ಪಿರಮಿಡ್ ಧ್ಯಾನ ಮಾಡಿದ್ರೆ ಹೆಚ್ಚು ಪ್ರಯೋಜನಗಳಿದೆ. ಪ್ರತಿಯೊಂದು ಪ್ರಯೋಜನ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲ ಚೆನ್ನಾಗಾಗ್ತದೆ. ಮಾನಸಿಕ ರೋಗಗಳಿದ್ರೆ ಹೋಗುತ್ತೆ, ಆಧ್ಯಾತ್ಮಿಕ ಅನುಭವಗಳು ಹೆಚ್ಚು ಪಡೆಯಬಹುದು. ಒಂದಲ್ಲ ಹೇಳ್ಬೇಕಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗ್ಬೋದು, ಟೆಲಿಪತಿ ಆಗ್ಬೋದು, ಆಮೇಲೆ ನಿಮಗೆ 3ನೇ ಕಣ್ಣು ಉತ್ಪನ್ನ ಆಗೋದಾಗ್ಬೋದು ಅಲ್ವಾ, ಈ ಕುಂಡಲಿನಿ ಆಕ್ಟಿವೇಶನ್ ಆಗ್ಬೋದು, ಸುಷುಮ್ನ ನಾಡಿ ಆಕ್ಟಿವೇಶನ್ ಆಗ್ಬೋದು, ಸುಷುಮ್ನ ನಾಡಿ ಸಕ್ರಿಯಗೊಳಿಸ್ಕೊಂಡದು. ಸೊ ಯಾವ್ದು ಒಂದಂತ ಹೇಳಕ್ಕಾಗಲ್ಲ, ಪ್ರತಿಯೊಂದು ಫಲಿತಗಳಿದೆ. ಅದು ಆಧ್ಯಾತ್ಮಿಕ ಪರವಾಗಿ ನೋಡಿದ್ರೆ. ಮತ್ತೆ ದೇಹ ಪರವಾಗಿ ನೋಡಿದ್ರೆ BP, ಯಾವುದೇ ಒಂಥರ ತಲೆನೋವು ಇರ್ಬೋದು, BP ಇರ್ಬೋದು, ಇನ್ನು ಹೇಳ್ಬೇಕಂದ್ರೆ ಒಳಗಡೆ ಲಿವರ್ ಪ್ರಾಬ್ಲಮ್ಸು, ಕ್ಯಾನ್ಸರ್ ಅಂತ ಸಮಸ್ಯೆಗಳು, ಇದು ಯಾವುದೇ ದೈಹಿಕ ಪರವಾಗಿ ಯಾವುದೇ ರೋಗಗಳಿದ್ರೆ ಎಲ್ಲಾ ರೋಗಗಳು ವಾಸಿ ಆಗುತ್ತೆ, ವೇಗವಂತವಾಗಿ ವಾಸಿ ಆಗುತ್ತೆ. ಈ ಪವರ್ನ ಬಳಸ್ಕೋಬೇಕಷ್ಟೇ. ಮಾನಸಿಕ ಅಂದ್ರೆ ಮಾನಸಿಕ ಒತ್ತಡ, ಖಿನ್ನತೆ, ಡಿಪ್ರೆಷನ್, ಇಂಥ ಯಾವುದೇ ಆಂದೋಲನೆ, ಮತ್ತೆ ಒಂಥರ ಭಯ ಆಗೋದು, ಸೊ ಇಂಥ ಯಾವುದೇ ಋಣಾತ್ಮಕ ಮಾನಸಿಕ ಲಕ್ಷಣಗಳಿದ್ರೆ ಅದನ್ನು ಸಹ ವೇಗವಂತವಾಗಿ ವಾಸಿ ಆಗುತ್ತೆ. ಸೊ ಇದು ಅದ್ಭುತವಾದ ಫಲಿತಗಳು. ಇದಕ್ಕೋಸ್ಕರ ವಿಧ ಪಿರಮಿಡ್ಗಳಿದೆ. ಪಿರಮಿಡ್ ಕ್ಯಾಪ್ ಇಂದ 1 ಫೀಟ್ ಬೈ 1 ಫೀಟು, 2 ಫೀಟ್ ಬೈ 2 ಫೀಟು, 3 ಫೀಟ್ ಬೈ 3, 4 ಬೈ 4, ಇಂಥ ವಿಧ ಪಿರಮಿಡ್ಗಳು ಈಗಾಗಲೇ ಮಾತಾರ್ ಫೌಂಡೇಶನ್ ಅಲ್ಲಿ 14-15 ಪಿರಮಿಡ್ ನಾವು ಡಿಸೈನ್ ಮಾಡಿದ್ವಿ. ಅದೆಲ್ಲ ನಾನು ಒಂದು ಪಾಂಪ್ಲೆಟ್ ಇದೆ, ಅಂದ್ರೆ ಒಂದು ಪತ್ರಿಕೆ ಇದೆ, ಅದು ಆ ಇನ್ಫಾರ್ಮೇಶನ್, ಆ ಪೂರ್ತಿ ಇನ್ಫಾರ್ಮೇಶನ್ ಎಲ್ಲ ಇವತ್ತು ಗ್ರೂಪ್ ಅಲ್ಲಿ ಹಂಚ್ಕೊತೀವಿ. ದಯವಿಟ್ಟು ನೋಡಿ, ಅದರಲ್ಲಿ ನಂಬರ್ಸ್ ಎಲ್ಲ ಇರುತ್ತೆ, ಅದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನೇ ಬೇಕಂದ್ರೂ ಅದು ಕಾಂಟ್ಯಾಕ್ಟ್ ಮಾಡಿ, ಸಂಪರ್ಕ ಮಾಡಿ. ಓಕೆ ಸರ್. ತುಂಬಾ ಧನ್ಯವಾದಗಳು ಸರ್. ರೈಟ್. ನಮಸ್ತೆ ಸರ್. ನಾಗಸುಂದರ್ ನಮಸ್ತೆ. ಮಾತಾಡಿ. ಸರ್ ತಮಗೆ ಮತ್ತೆ ಅಶೋಕ್ ಅವ್ರಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ 5ನೇ ದಿನದ ಒಂದು ಧ್ಯಾನ ಕಾರ್ಯಕ್ರಮ ಚೆನ್ನಾಗಿ ಬಂತು. ಮತ್ತೆ ಇವತ್ತಿನ ದಿನ ಒಂದು ನಿಜವಾದ ಒಂದು ಮಹತ್ವವಾದ ಒಂದು ಧ್ಯಾನದ ದಿನ ಅನ್ಬೋದು. ಯಾಕೆ ಅಂದ್ರೆ ವಿಶೇಷವಾಗಿ ಒಂದು ಯೂನಿವರ್ಸ್ ಅಲ್ಲಿ ಏನಿದೆ, ಒಂದು ಪಿರಮಿಡ್ ಮತ್ತೆ ಅದರ ಮಹತ್ವ ಏನು, ಅದನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ಒಂದು ಏನು ಶಾರೀರಿಕ, ಭೌತಿಕ ಮತ್ತೆ ಎಲ್ಲಾ ರೀತಿನಲ್ಲೂ ಅನುಕೂಲಗಳನ್ನ ಪಡೆದುಕೊಳ್ಬಹುದು ಅನ್ನೋದನ್ನ ನಮ್ಮ ಹಿಂದಿನವರು ಕಂಡುಕೊಂಡಿದ್ರು ಅನ್ಸುತ್ತೆ. ಹಿಂದೆ ಧ್ಯಾನಕ್ಕೆ ಮಹತ್ವ ಇತ್ತೇನೋ, ಅದು ಕಾರಣಾಂತರಗಳಿಂದ ನಂತರದ ದಿನಗಳಲ್ಲಿ ಅದನ್ನ ನೀವ್ ಹೇಳ್ದಾಗೆ ಅಲ್ಲಿ ಒಂದು ಶವನ ಅಥವಾ ಮಮ್ಮಿಗಳನ್ನ ಒಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಅದು 100 ವರ್ಷಗಳ ಕಾಲ ಅಲ್ಲಿ ಒಳಗಡೆ ಇಟ್ಟರು ಸಹ ಕೆಡದೇ ಇದ್ದಂಗೆ ಆ ಶರೀರನ ಇವತ್ತು ಸಹ ಹೋಗಿ ನೋಡ್ಬೋದು. ಇವತ್ತು ಸಹ ಈ ಒಂದು ಗೋವಾದಲ್ಲೂ ಒಂದು ಮಮ್ಮಿನ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದಾರಂತೆ. ಪೋಪು ಅವ್ರದ್ದು ಸಹ 500-600 ವರ್ಷ ಆದ್ರೂ ಅವ್ರದ್ದು ಕೆಡದೇನೆ ಇದೆ. ಅವತ್ತಿನ ದಿನಗಳಲ್ಲಿ ಅವರು ಯಾವ ರೀತಿ ಒಂದು ಮಾನವ ಶರೀರ ಇರ್ಬೋದು ಅಥವಾ ಮನುಷ್ಯ ಜೀವಂತವಾಗಿದ್ದಾಗ ಯಾವ ರೀತಿ ಒಂದು ಎನರ್ಜಿನ ನಮ್ಮ ಶರೀರಕ್ಕೆ ಪಡ್ಕೊಂಡು ನಾವು ಅದರಿಂದ ಉತ್ತಮವಾದ ಜೀವನವನ್ನ ನಡೆಸೋದಿಕ್ಕೆ ಒಂದು ಒಳ್ಳೆ ರೀತಿನಲ್ಲಿ ಮಾರ್ಗದರ್ಶನ ಮಾಡಿಕೊಟ್ಟಿದ್ದೀರಾ. ಎಲ್ರೂ ಸಹ ಒಂದು ಈ ಪಿರಮಿಡ್ಡಿನ ಒಂದು ಅನುಕೂಲತೆಗಳನ್ನ ಪಡ್ಕೊಂಡು ಒಳ್ಳೆ ದಿಕ್ಕಿನತ್ತ ಸಾಗಬೇಕು ಅನ್ನೋದು ನನ್ನ ಮಹದಾಸೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಸೆಷನ್ ಬಹಳ ಚೆನ್ನಾಗಿ ಮೂಡ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇನ್ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ.
ಇಲ್ಲ ನಿಮ್ಮ ಅನುಭವ ಹಂಚ್ಕೋಬೇಕಾದ್ರೂ ದಯವಿಟ್ಟು ಮಾಡಿ. ಪ್ರತಿಯೊಂದು ಸೆಷನ್ ಅಲ್ಲಿ ನಾವು ಇದೇ ತರ ಕ್ವಶನ್ಸ್ ಕೇಳ್ತಾ ಇರ್ತೀವಿ, ಕ್ವಶನ್ಸ್ ಕೇಳಿ ಅಂತ ಹೇಳ್ತೀವಿ. ದಯವಿಟ್ಟು ಅದು ಉಪಯೋಗಿಸ್ಕೊಳ್ಳಿ, ಯಾಕಂದ್ರೆ ಅದು ನಿಮ್ಗೋಸ್ಕರ ನಮ್ಗೋಸ್ಕರ ಅಲ್ಲ. ಕ್ವಶನ್ ಕೇಳಿ ಇಲ್ಲಾಂದ್ರೆ ಅನುಭವ ಹಂಚ್ಕೊಳ್ಳಿ ಅಷ್ಟೇ. ರೈಟ್. ಜಗದೀಶ್ ನಮಸ್ತೆ ಸರ್, ಅಶೋಕ್ ಜಿತಲ್ ಸರ್ ನಮಸ್ತೆ. ತುಂಬಾ ಅದ್ಭುತವಾದ ಮಾಹಿತಿಯನ್ನ ತಿಳಿಸಿದ್ರಿ ಸರ್. ಪಿರಮಿಡ್ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲ. ಶಾಲಾ ದಿನಗಳಲ್ಲಿ ಮಾತ್ರ ಓದಿದ್ವಿ. ಅವಾಗ ಬರೀ ಮಮ್ಮಿಗಳನ್ನು ಹೂಳ್ಲಿಕ್ಕೆ ಮಾಡಿರೋದಂತ ಅಷ್ಟೇ ಗೊತ್ತಿತ್ತು. ಈಗ ಅದು ಅದರಿಂದ ಇಡೀ ನಮ್ಮ ಜೀವನದ ಆರೋಗ್ಯವನ್ನ ಸುಧಾರಿಸ್ಕೋಬಹುದು, ಪ್ರತಿಯೊಂದರಲ್ಲಿ ಪ್ರಗತಿಯನ್ನ ಕಾಣಬಹುದು ಅನ್ನೋದನ್ನ ಈ ಒಂದು ವಿಷಯವನ್ನು ತಿಳಿಸ್ಕೊಟ್ರಿ. ತುಂಬಾ ಅದ್ಭುತವಾದ ಒಂದು ಮಾಹಿತಿಯನ್ನು ಪಡ್ಕೊಂಡ್ವಿ. ಅನಂತವಾದ ಧನ್ಯವಾದಗಳು ಸರ್. ರಂಗನಾಥ್ ಸರ್ಗೆ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್. ಇನ್ನು ಯಾರಿದ್ದಾರ? ಅಶ್ವಿನಿ ಅವರ ಮಾತಾಡಿ. ಅಶ್ವಿನಿ ಅವರೇ ಮಾತಾಡಿ. ಅಶ್ವಿನಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ಅಶೋಕ್ ಸರ್ ನಮಸ್ತೆ ನಮಸ್ಕಾರ ಸರ್. ನಮಸ್ತೆ. ಅದ್ಭುತವಾಗಿ ಪಿರಮಿಡ್ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀರಾ ಸರ್. ನಾನು ಕೂಡ ಈಗ ಒಂದು 2 ವರ್ಷದಿಂದ ಈ ಪಿರಮಿಡ್ ಏನು ಅಂತ ಸ್ವಲ್ಪ ತಿಳಿದಿತ್ತು ಸರ್, ಈ PMC ಕನ್ನಡ ಚಾನೆಲ್ ನೋಡ್ತಾ ಇದ್ದಾಗ. ತದನಂತರ ಏನ್ ಈ ಪಿರಮಿಡ್ ಅಂತ ಅಷ್ಟಾಗಿ ಗೊತ್ತಾಗಿರ್ಲಿಲ್ಲ. ಈ ಮಹಾ ಅವತಾರ್ ಫೌಂಡೇಶನ್ ಬಂದ್ಮೇಲೆ ಸ್ವಲ್ಪ ತಿಳಿದೆ. ಇನ್ನು ಸರ್ ಇವತ್ತು ನೀವು ತಿಳಿಸ್ಕೊಟ್ಟ ಒಂದು ಮಾಹಿತಿ ನೋಡಿ ಇನ್ನು ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡು ನಾನು ಕೂಡ ಪಿರಮಿಡ್ ಬಳಸ್ಬೇಕು ಅಂತ ಆಸೆ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಮಾಹಿತಿ ಹಂಚ್ಕೊಂತೀರಾ, ಇಲ್ಲ ಏನಾದ್ರೂ ಅನುಭವ ಶೇರ್ ಮಾಡ್ತೀರಾ ಸ್ನೇಹಿತರೆ? ರೈಟ್. ಐ ಥಿಂಕ್ ಎಲ್ಲಾ ಪ್ರಶ್ನೆಗಳು ಮುಗಿದೆ ಅಂತ ಅನ್ಕೊಂಡಿದೀನಿ. ಅನುಭವಗಳು, ಪ್ರಶ್ನೆಗಳು ಯಾವುದು ಬರ್ತಾ ಇಲ್ಲ ಹೊಸದಾಗಿ. ರೈಟ್. ಥ್ಯಾಂಕ್ ಯು ಸರ್, ರಂಗನಾಥ್ ಸರ್ಗೂ ಮತ್ತೆ ಅಶೋಕ್ ಸರ್ಗೆ. ಅಶೋಕ್ ಸರ್ ಬಂದು ನಮ್ಮ ಆತ್ಮ ಮಿತ್ರರಿಗೆ ಎಲ್ಲ ಪಿರಮಿಡ್ ಬಗ್ಗೆ ಮಾಹಿತಿ ನೀಡಿದಕ್ಕೆ, ಮತ್ತೆ ರಂಗನಾಥ್ ಸರ್ ಕಡೆಯಿಂದ ಮಾಹಿತಿ ನೀಡಿದಕ್ಕೆ ನಮ್ಮ ಆತ್ಮ ಬಂಧುಗಳ ಪರವಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು ಸರ್. ಮತ್ತೆ ಮಾಸ್ಟರ್ ಫೌಂಡೇಶನ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಇವತ್ತಿನ ಸೆಕ್ಷನ್ ಎಲ್ಲಾ ಭಾಗವಹಿಸಿದ ಎಲ್ಲಾ ನಮ್ಮ ಆತ್ಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್.